ಮಾಪನಶಾಸ್ತ್ರ ಇಲಾಖೆ, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಆಹಾರ ಸುರಕ್ಷತೆ ಇಲಾಖೆ, ಈ ಎಲ್ಲ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಮೇಧಾ ಕಾಲೇಜಿನಲ್ಲಿ ಇಂದು ನಾವು ಮಾಡ್ತಾ ಇದ್ದೀವಿ. ಬಹುಶಃ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಿರಬೇಕಾದ್ರೆ ನಾನು ಹೇಳಿದೆ ತಿಪ್ಪೇಸ್ವಾಮಿ ಅವರಿಗೆ, ಚೇರ್ಮನ್ ನಮ್ಮದು ಗ್ರಾಹಕರ ವೇದಿಕೆ ಸರ್ ಎಲ್ಲ ಮುಗಿಸೇ ಬಿಟ್ರು, ಇನ್ನು ನಾವು ಮಾತಾಡೋದೇನೂ ಉಳಿದಿಲ್ಲ ಅಂತ. ಬಿಕಾಸ್ ಶಾರ್ಟ್ ಆಗಿ ಸಂಕ್ಷಿಪ್ತವಾಗಿ ಎಲ್ಲವನ್ನ ಅವರು ಹೇಳಿದ್ರು. ವಾಟ್ ಆರ್ ದಿ ರೈಟ್ಸ್ ಆಫ್ ಕನ್ಸ್ಯೂಮರ್ಸ್ ಅಂತ. ಆಮೇಲೆ ಕನ್ಸ್ಯೂಮರ್ ಅಂದರೆ ಯಾರು ಅಂತ ಕೂಡ ಹೇಳಿದೆ. ಗ್ರಾಹಕ ಅಂದರೆ ಯಾರು? ಒಂದು ವಸ್ತುವನ್ನು ಹಣ ಕೊಟ್ಟು ತನ್ನ ಸ್ವಂತ ಬಳಕೆಗಾಗಿ ಉಪಯೋಗಿಸೋದು. ನೀವೊಂದು ಪೆನ್ ತೊಗೊಂಡು ಅದನ್ನು ನಿಮ್ದು ಮಾರೋ ಉದ್ದೇಶದಿಂದ ತೊಗೊಂಡು ಇನ್ನೊಂದು ಮಾರಿದ್ರೆ ನೀವು ಗ್ರಾಹಕರಾಗಲ್ಲ. ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಯೂಸ್ ಇಟ್. ಅದ್ರ ಬಗ್ಗೆ ಆಮೇಲೆ ಇವತ್ತಿನ ದಿವಸ ಉಪನ್ಯಾಸಕರಾಗಿ ಅಂಕ್ಲಯ್ಯ ಅವರಿದ್ದಾರೆ, ಹಿರಿಯ ವಕೀಲರು, ಎನ್ ಪ್ರಕಾಶ್ ಹಿರಿಯ ವಕೀಲರಿದ್ದಾರೆ. ಆಮೇಲೆ ತಿಪ್ಪೇಸ್ವಾಮಿ ಅವರು, ತಿಪ್ಪೇಸ್ವಾಮಿಯನ್ನ ಅಧ್ಯಕ್ಷರು, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಬಳ್ಳಾರಿ. ಬಹುಶಃ ಯಾವುದೇ ಗ್ರಾಹಕರಿಗೆ ಏನೇ ಅನ್ಯಾಯ ಆದರೂ ಕೂಡ, ಏನೇ ಅವ್ರಿಗೆ ಒಂದು ತಾವು ತೆಗೆದುಕೊಂಡ ವಸ್ತುಗಳಲ್ಲಿ ನ್ಯೂನತೆ ಕಂಡು ಬಂದರೂ ಕೂಡ, ಯಾವುದೇ ಸರ್ವಿಸ್ಗಳಲ್ಲಿ ನೀವು ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು ಅಥವಾ ಯಾವುದೇ ಸರ್ವಿಸ್ ನೀವು ಕೊಟ್ಟಿರ್ಬೋದು, ಅವುಗಳಲ್ಲಿ ನ್ಯೂನತೆ ಕಂಡು ಬಂದಾಗ ನೀವು ಎಲ್ಲಿಗೆ ಹೋಗಬೇಕು, ಯಾರ ಹತ್ರ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ರಿಡ್ರೆಸಲ್ ಫಾರಂ, ಅದರ ಅಧ್ಯಕ್ಷ ಆಗಿರ್ತಕ್ಕಂಥ ಎನ್ ತಿಪ್ಪೇಸ್ವಾಮಿ ಅವರು, ಅವರ ಒಂದು ವೇದಿಕೆಗೆ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಮೊದಲು ಹೇಳ್ತಾ ಇದ್ರು ಬೈಯರ್ ಬಿವೇರ್ ಅಂತ, ಕೊಳ್ಳುವವನೇ ಎಚ್ಚರ. ಈಗ ಹೋಗಿದೆ ಆ ಕಾಲ. ನೀವು ಮೊದಲೇನಿತ್ತು, ನೀವೇನಾದ್ರೂ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಹಿಂದೇನಿದೆ, ISI ಮಾರ್ಕ್ ಇದೆನಾ, FSSI ಇದೆನಾ, ವೆಜಿಟೇರಿಯನ್ನ, ಎಕ್ಸ್ಪೈರಿ ಯಾವಾಗುತ್ತೆ, ಏನಾಗುತ್ತೆ ಎಲ್ಲ ಡೀಟೇಲ್ಸ್ ನೀನೇ ನೋಡ್ಕೋಬೇಕು, ನಿಂದೇ ಜವಾಬ್ದಾರಿ ಅಂತ ಇತ್ತು. ಈಗ ಹೋಯ್ತದ ಕಾಲ. ಸೆಲ್ಲರ್ ಬಿವೇರ್, ಮಾರಾಟ ಮಾಡ್ತಾ ಇಲ್ಲಪ್ಪ, ಗ್ರಾಹಕರಿಗೆ ಇದರಿಂದ ಏನಾದರೂ ಆದರೆ ಯು ಆರ್ ರೆಸ್ಪಾನ್ಸಿಬಲ್ ಅಂತ ಆಗಿದೆ. ಈಗ ಗ್ರಾಹಕರ ಹಕ್ಕುಗಳ ಬಗ್ಗೆ ಈಗ ಈಗಾಗಲೇ ಹೇಳಿದ್ದಾರೆ. ರೈಟ್ ಟು ಬಿ ಇನ್ಫಾರ್ಮ್ಡ್, ರೈಟ್ ಟು ಪ್ರೊಟೆಕ್ಷನ್, ಇದೆಲ್ಲ ಇದ್ರೂ ಕೂಡ ನಮಗೆ ಪ್ರತಿ ನಾವು ಒಂದು ಗ್ರಾಹಕರ ಈ ದಿನಾಚರಣೆ ಇರ್ಬೋದು ಅಥವಾ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಅಂತ ಏನು ಮಾಡ್ತೀವಿ, ಅವಾಗ ನಾವು ಒಂದು ಕೇಸ್ ಹೇಳ್ತಾ ಇರ್ತೀವಿ ಸಾಮಾನ್ಯವಾಗಿ. ಲಾಸ್ಟ್ ಟೈಮ್ ಹೇಳಿದ್ರೆ, ಹಿಂದೆ ಬಹುಶಃ ಮೇಧಾ ಕಾಲೇಜಲ್ಲಿ ಮಾಡೋದಕ್ಕೆ ಕೂಡ ಹೇಳ್ಬೋದು. ಯಾವಾಗಿಂದ ಉದ್ಭವ ಆಯ್ತಿದ್ದು, ಯಾವಾಗ ಅವ ಪ್ರೊಡ್ಯೂಸರ್ ಇರ್ತಾನೆ, ಅಲ್ಟಿಮೇಟ್ಲಿ ಕನ್ಸ್ಯೂಮರ್ಸ್ಗೆ ಯಾವ ರೀತಿ ಹೊಣೆಗಾರನಾಗ್ತಾನೆ, ಯಾವ ರೀತಿ ಲೈಬಲ್ ಆಗ್ತಾನೆ ಅನ್ನೋದು ಒಂದು 1928 ಬಹುಶಃ 1928ರಲ್ಲಿ ಡೊನೋ ಅನ್ನೋಂಥ ಒಬ್ಬ ಮಹಿಳೆ ಬ್ರಿಟನ್ನಲ್ಲಿ ಒಂದು ಬೀರ್ ತೊಗೊಳ್ತಾಳೆ, ಜಿಂಜರ್ ಬೀರ್. ಜಿಂಜರ್ ಬೀರ್ ತೊಗೊಳ್ತಾಳೆ. ಅದು ಇನ್ನೊಂದು ಅದು ಅವಾಗ ತೊಗೊಳ್ತಾಳೆ. ಅದಕ್ಕೆ ಮುಂಚೆನೆ ಇನ್ನೊಂದು ಹೇಳಿದ್ರು ಸಾಹೇಬರು, ರೈಲ್ಯಾಂಡ್ ವರ್ಸಸ್ ಫ್ರೆಶರ್ ಅಂತ, ಅದನ್ನ ನಂತರ ಹೇಳ್ತೀನಿ. ಡೊನೋ ಅನ್ನೋಳು ಜಿಂಜರ್ ಬೀರ್ ತೊಗೊಳ್ತಾರೆ. ಬ್ಲ್ಯಾಕ್ ಅದು ಗ್ಲಾಸ್ ಇರುತ್ತೆ, ಒಳಗಡೆ ಏನು ಕಾಣ್ತಾರೆ. ಸೊ ಗ್ಲಾಸ್ಗೆಲ್ಲ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ತಾರೆ. ನಂತರ ಏನಾಗಿರುತ್ತೆ, ಅದರಿಂದ ಸ್ನೇಲ್, ಬಸವನ ಹುಳು ಅಂತಾರೆ ಅಲ್ಲಿ, ಮಳೆಗಾಲದಲ್ಲೆಲ್ಲ ನೀವು ನೋಡ್ಬೋದು, ಆ ಹುಳು ಅದ್ರಲ್ಲಿ ಬರುತ್ತೆ. ಸೊ ಅವಳು ಶಾಕ್ ಆಗಿಬಿಡ್ತಾಳೆ, ಮೆಂಟಲಿ ಈಸ್ ಅಪ್ಸೆಟ್ ಅಂಡ್ ಶಾಕ್. ಆಮೇಲೆ ಒಂದೆರಡು ಸಿಪ್ ಕುಡಿದಿರ್ತಾಳೆ ಕೂಡ. ಸೊ ಅವಳಿಗೆ ಮತ್ತಿಷ್ಟು ಇದು ಸ್ಟಾರ್ಟ್ ಆಗಿರುತ್ತೆ. ಸೊ ಅವಾಗ ಅಲ್ಟಿಮೇಟ್ಲಿ ಏನು ಮಾಡ್ಬಿಡ್ತಾಳೆ ಅವಳು, ಇದು ನನಗೆ ಒಂದು ಕನ್ಸ್ಯೂಮರ್ ಪ್ರಾಡಕ್ಟಲ್ಲಿ ಈ ರೀತಿ ಆಗಿದೆ, ನನಗೆ ಪರಿಹಾರ ಕೊಡಬೇಕು, ಮಾನಸಿಕವಾಗಿ ನನಗೆ ಎಫೆಕ್ಟ್ ಆಗಿದೆ, ಮಾನಸಿಕವಾಗಿ ನಾನು ಸೈಕಾಲಜಿಕಲ್ಲಿ ಐ ಹ್ಯಾವ್ ಗಾನ್ ಥ್ರೂ ಮನಿ ಥಿಂಗ್ಸ್ ಅಂತ ತಿಳ್ಕೊಂಡು ಅವ್ರು ಒಂದು ಪೆಟಿಷನ್ ಮಾಡ್ತಾರೆ. ಪೆಟಿಷನ್ ಮಾಡಿದಾಗ ಅವಾಗ ಕೆಳಗಿನ ಕೊಟ್ಟವ್ರು ಏನು ಹೇಳ್ತಾರೆ, ಇಲ್ಲ ಅಲ್ಟಿಮೇಟ್ಲಿ ಯಾರೋ ಮ್ಯಾನುಫ್ಯಾಕ್ಚರ್ ಮಾಡಿದವರು ಯಾರು, ಅದು ಡಿಸ್ಟ್ರಿಬ್ಯೂಟರ್ ಬರ್ಬೋದು, ರಿಟೇಲರ್ ಬರ್ಬೋದು, ಅವ್ನು ಇನ್ನೊಬ್ಬರಿಗೆ ಮಾರ್ಬೋದು. ಅಲ್ಟಿಮೇಟ್ಲಿ ಕನ್ಸ್ಯೂಮರು ಲಯಬಿಲಿಟಿ ಬರೋದಿಲ್ಲ, ಹೊಣೆಗಾರನಾಗಿ ಮಾಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅದು ಮೇಲ್ಕೋರ್ಟದಲ್ಲಿ ಅಪೀಲ್ ಮಾಡಿದಾಗ ಯಾರು ಪ್ರೊಡ್ಯೂಸರ್ ಈಸ್ ಅಲ್ಟಿಮೇಟ್ಲಿ ಲಯಬಲ್ ಫಾರ್ ದಿ ಕನ್ಸ್ಯೂಮರ್. ಅವನು ಅಮೆರಿಕಾದಲ್ಲಿ ಕುತ್ಕೊಂಡು, ಹಾಂಗ್ಕಾಂಗಲ್ಲಿ ಇರಲಿ, ಬೇರೆ ದೇಶದಲ್ಲಿ ಕುತ್ಕೊಂಡು ಒಂದು ಪ್ರಾಡಕ್ಟನ್ನು ನಿಮ್ಗೆ ಮಾರಾಟ ಮಾಡಿದಾಗ ಅವನ ನಂತರ ಈ ಕೆನಾಟ್ ಎಸ್ಕೇಪ್ ಫ್ರಮ್ ಹಿಸ್ ಲಯಬಿಲಿಟಿ. ತನ್ನ ಹೊಣೆಗಾರಿಕೆಯಿಂದ ನುಡಿಚಿ ಹೋಗಲು ಸಾಧ್ಯವಿಲ್ಲ, ನೀವು ಪರಿಹಾರವನ್ನು ಕೊಡಲೇಬೇಕು. ಯು ಆರ್ ರೆಸ್ಪಾನ್ಸಿಬಲ್, ಅಲ್ಟಿಮೇಟ್ಲಿ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಆ್ಯಕ್ಟ್ಸ್ ಅಂತ ಅವಾಗ ಕೋರ್ಟ್ ಹೇಳುತ್ತೆ. ಇದಕ್ಕೆ ಮುಂಚೆ ಈಗ ಸಾಹೇಬ್ ಹೇಳಿದಾಗ ಅದು ಯಾವ ರೀತಿ ಡೆವಲಪ್ ಆಯಿತು ಕನ್ಸ್ಯೂಮರ್ ಬಗ್ಗೆ, ಮೊದಲು ಬಹುಶಃ ಸ್ಟಿಲ್ ಅದೇ ಇದೆ, ಮೊನೋಪಲಿ ಅವ್ರದೇ ಆಗಿದೆ, ಮಾರಾಟ ಮಾಡೋರಿದೆ. ನೀವೊಂದು ಪ್ರಾಡಕ್ಟ್ ತೊಗೊಂಡಾಗ ವಾಪಸ್ ಮನೆಗೆ ಹೋಗಿ ತೊಗೊಳ್ಳಲ್ಲಪ್ಪ, ಅವ್ನು ತೊಗೊಂಡಿದ್ದ ನಡಿ ಅಂತ ಹೇಳ್ತಾರೆ. ನಾವೆಷ್ಟೋ ಅವೇರ್ನೆಸ್ ಬಂದಿದ್ದು ಕೂಡ
ಸ್ಟಿಲ್ ಏನಿದೆ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಮಾರಾಟಗಾರದೇ ಮೇಲುಗೈ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಕನ್ಸ್ಯೂಮರ್ ರೈಟ್ಸ್ ಬಗ್ಗೆ ಅವೇರ್ನೆಸ್ ಮೂಡಬೇಕು. ಮುಖ್ಯವಾಗಿ ಅಂತಂದ್ರೆ ನಾವೆಲ್ಲ ಇದ್ದೀವಿ ಈಗ ನಾವು ಎಷ್ಟೋ ಅವೇರ್ನೆಸ್ ನಾವು ನೀವು ಹೇಳ್ತೀವಿ ಅಂದ್ರೂ ಕೂಡ ಯಾವುದೇ ಪ್ರಾಡಕ್ಟ್ ಏನಾದಾಗ ವಾಪಸ್ ಕೊಡೋಕೆ ಹೋಗೋದಿಲ್ಲ. ನಾವು ಆಯ್ತು ಬಿಡಪ್ಪ ಇನ್ನೊಂದು ತೊಗೊಂಡ್ರಾಯ್ತು ಏನು ಕಿರಿಕಿರಿ ಆ ಮನಸ್ಥಿತಿಯಲ್ಲಿ ಇದ್ದೀವಿ ನಾವು. ಸೊ ಅದೆಲ್ಲ ಹೋಗ್ಬೇಕು. ನಮ್ಮ ಹಕ್ಕುಗಳು ನಮ್ಗೆ ಗೊತ್ತಾದಾಗ ಮಾರಾಟ ಮಾಡೋರು ಕೂಡ ಜಾಗೃತ ಆಗ್ತಾನೆ. ಏನಪ್ಪ ಇದು ಎಕ್ಸ್ಪೈರಿ ಆಗಿದೆಲ್ಲ ಅಂತ ನೀವು ಹೋಗ್ಬಿಟ್ರೆ ಹೆದರ್ತಾನೆ. ಅದನ್ನ ಬಿಟ್ಟು ಅದನ್ನ ಬಿಸಾಕಿ ಇನ್ನೊಂದು ತೊಗೊಂಡ್ರಾಯ್ತು ಅಂತಂದ್ರೆ ಅವ್ರಿಗೆ ಹೇಳೋರು ಯಾರು? ಇನ್ನೊಂದು ರೈಲ್ಯಾಂಡ್ ವರ್ಸಸ್ ಫ್ಲೆಚರ್ ಅಂತ ತಿಳ್ಕೊಂಡು 1868 ಬಹುಶಃ ಅದು ಒಂದು 200 ವರ್ಷಗಳ ಹಿಂದಿನ ಕೇಸ್ ಇರ್ಬೋದು. ಅಲ್ಲೇನು ಮಾಡಿರ್ತಾನೆ ಒಬ್ಬರು ರೈಲ್ಯಾಂಡ್ ಅನ್ನೋನು ಒಂದು ದೊಡ್ಡದು ವಾಟರ್ ಟ್ಯಾಂಕ್ ಕಟ್ಸಿರ್ತಾನೆ ನಾವು ಸಿಮೆಂಟ್, ಬಹಳ ದೊಡ್ಡದು ವಾಟರ್ ಟ್ಯಾಂಕ್. ಅಂದರೆ ಅಷ್ಟು ಸೇಫ್ಟಿ ಎಲ್ಲ ಸೇಫ್ಟಿ ಮೆಜರ್ಸ್ ತೊಗೊಂಡೆ ಮಾಡಿರ್ತಾನೆ ನಮಗೆ. ಈ ಗೌರ್ಮೆಂಟ್ ಏನು ಪರ್ಮಿಷನ್ ತಗೋಬೇಕು, ಇಂಜಿನಿಯರ್ಸಿಂದ ಎನ್ವೈರನ್ಮೆಂಟಲ್ ಡಿಪಾರ್ಟ್ಮೆಂಟಿಂದ ನಾವೇನು ಇಲ್ಲಿ ತೊಗೊಳ್ತೀವಲ್ಲ, ಸೊ ಎಲ್ಲ ತೊಗೊಂಡೆ ಮಾಡಿರ್ತಾನೆ ನಾವು. ಸೊ ಅವಾಗ ಏನಾಗ್ಬಿಡುತ್ತೆ, ಒಂದು ಮೈನ್ ಏನೋ ಬ್ಲಾಸ್ಟ್ ಆಗಿ ಅದು ವಾಟರ್ ಟ್ಯಾಂಕ್ ಎಕ್ಸ್ಪ್ಲೋಡ್ ಆಗಿಬಿಡುತ್ತೆ. ಎಕ್ಸ್ಪೋರ್ಟ್ ಆದ ತಕ್ಷಣ ಇಡೀ ಒಂದು ಟೌನ್ ಇರುತ್ತಲ್ಲ ಆಲ್ಮೋಸ್ಟ್ ನೀರಲ್ಲೇ ಮುಳುಗುತ್ತೆ. ಅಷ್ಟು ದೊಡ್ಡ ಇದನ್ನೇ ಇರುತ್ತೆ. ಸೊ ಅವಾಗ ಹೇಳ್ತಾನೆ ನಾನು, ಐ ಹ್ಯಾವ್ ಟೇಕನ್ ಎವ್ರಿ ಪ್ರಿಕಾಷನರಿ ಮೆಜರ್, ಐ ಆಮ್ ನಾಟ್ ನೆಗ್ಲಿಜೆಂಟ್ ಅಂತ ಕೋರ್ಟ್ ಮುಂದೆ ಹೇಳ್ತಾನೆ. ಸೊ ಕೋರ್ಟ್ ಏನು ಹೇಳುತ್ತೆ, ನೋ ಇಟ್ ಈಸ್ ಸ್ಟ್ರಿಕ್ಟ್ ಲಯಬಿಲಿಟಿ. ಆ ಕ್ಷೇತ್ರದಲ್ಲಿ ನೀ ಮಾಡಿದೆ ಅಂದ್ರೆ ನೀ ಏನೇ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡ್ರು ಕೂಡ ಫಾರ್ ದಿ ಸೇಕ್ ಆಫ್ ಇಮ್ಯಾಜಿನೇಷನ್ ಬ್ಲಾಸ್ಟ್ ಆಯಿತು ಅಂತ ಇಮ್ಯಾಜಿನ್ ಮಾಡಿದ್ರು ಕೂಡ ನಿನಗೆ ಅದೊಂದು ಅರ್ಥ ಆಗತ್ತೆ ಅಲ್ವಾ? ಇಮ್ಯಾಜಿನ್ ಮಾಡಿದ್ರೆ ಏನಾಗಬಹುದು. ಸೊ ಆ ನಿಟ್ಟಿನಲ್ಲಿ ಸ್ಟ್ರಿಕ್ಟ್ ಲಯಬಿಲಿಟಿ ಏನು ನಿಮಗೆ ದೇರ್ ಇಸ್ ನೋ ಡಿಫೆನ್ಸ್ ಅಂತ ಹೇಳಿದ್ರು. ಯಾಕಂದ್ರೆ ನೀವು ಫಾರ್ ಎಕ್ಸಾಂಪಲ್ ನೀವು ಗ್ಯಾಸ್ ನಾವು ಸಿಲಿಂಡರ್ನ ಸ್ಟೋರ್ ಮಾಡ್ತಿರ್ತಾರೆ, ನೀವೆಲ್ಲ ನೋಡಿದ್ದೀವಿ. ರೆಸಿಡೆನ್ಷಿಯಲ್ ಏರಿಯಾ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟಿರ್ತಾರೆ ಅವರು. ಆಮೇಲೆ ಏನೋ ತಂತಿದು ಏನೋ ಸೇಫ್ಟಿ ಮೆಜರ್ಸ್ ಹಾಕೊಂಡಿರ್ತಾರೆ. ನಾಳೆ ಏನೋ ಅಲ್ಲಿ ಒಂದು ಗ್ಯಾಸ್ ಬ್ಲಾಸ್ಟ್ ಆಯಿತು ಅಂತಂದ್ರೆ ಅವನಿಗೆಲ್ಲ ನಾನು ಸೇಫ್ಟಿ ಮೆಜರ್ ತೊಗೊಂಡಿದ್ದೀನಿ, ರೆಸಿಡೆನ್ಷಿಯಲ್ ಇದರಿಂದ ದೂರ ಇದ್ದೀನಿ, ಅದೊಂದೇನೋ ಕೆಂಪು ಅಥವಾ ಐರನ್ ಇದು ಹೋಗಿ ಒಬ್ರಿಗೆ ಏನೋ ತಾಗಿತ್ತು ಅದಕ್ಕೆ ನಾ ಹೇಗೆ ಲಯಬಲ್ ಆಗ್ತೀನಿ ಅನ್ನೋದು ಬರೋದೇ ಇಲ್ಲ. ನೀವು ಎಲ್ಲನೇ ಮಾಡ್ಕೊಳ್ಳಿ, ಅದರಿಂದ ಏನಾದ್ರು ನಡೀತು ಅಂದ್ರೆ ಈಸ್ ಲಯಬಲ್ ಅಂದ್ರೆ ಸ್ಟ್ರಿಕ್ಟ್ ಲಯಬಿಲಿಟಿ ಮಾಡಿಬಿಟ್ರು. ಆಮೇಲೆ ಆಕ್ಟ್ ಆಫ್ ಗಾಡ್ ಅಂತ ಹೇಳ್ತಾರೆ, ಎಂದೂ ಕಾಣದಂತ ಮಳೆ ಆಗಿಬಿಡುತ್ತೆ. ಸೊ ಒಂದು ಕೆರೆನೇ ಹೊಡೆದು ಬಿಡುತ್ತೆ, ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಅಂತ ಮಳೆ. ಅದನ್ನೇ ಪ್ಲೀಡ್ ಮಾಡ್ತಾರೆ ಡಿಫೆನ್ಸ್. ಸರ್ ಇಂಥದ್ದು ಆಗಿದ್ದೆಲ್ಲ ಇದು ಫಸ್ಟ್ ಟೈಮ್, ನೋ ನೀವು ಕೊಡಲೇಬೇಕು ಪರಿಹಾರ. ಆಮೇಲೆ ಈಗ ಲೈಟ್ನಿಂಗ್ ಆಗಿ ಒಂದು ಫೈರ್ ಇದ್ರೆ ಇರ್ತಾರೆ, ಕ್ರ್ಯಾಕರ್ಸ್ ಫ್ಯಾಕ್ಟ್ರಿ ಲೈಟ್ನಿಂಗ್ ನಾವೇನು ಹಚ್ಚಿಲ್ಲ ಸರ್, ಎಲ್ಲ ಸೇಫ್ಟಿ ಇದೆ, ಅದು ಮಿಂಚು ಹೊಡೆದಾಗಿದೆ, ನೋ ಇವಾಗ ಲೈವ್ ಏನೇ ನ್ಯಾಚುರಲ್ ಕ್ಯಾಲಮಿಟಿ ಇದೆ, ವೈಕೇರಿಯಸ್ ಲೈಬಿಲಿಟಿ ನೀವು ಕೊಡಲೇಬೇಕು, ಸ್ಟ್ರಿಕ್ಟ್ ಲೈಬಿಲಿಟಿ ನೀವು ಕೊಡಲೇಬೇಕು ಅಂತ ತಿಳ್ಕೊಂಡು ಕನ್ಸ್ಯೂಮರ್ಸ್ಗೆ ಯಾವುದೇ ಒಂದು ಡಿಫೆನ್ಸ್ ತೊಗೊಂಡು ನಾವು ನುಡಿಸಿ ಹೋಗುವಾಗೆ ಯಾರೂ ಇರಬಾರ್ದು. ಪ್ರೊಡ್ಯೂಸರ್ ಇದು ಅಲ್ಟಿಮೇಟ್ಲಿ ಲಯಬಲ್. ಯಾರು ಮಾಡಿರ್ತಾರೆ ಅವನೇ ಹೊಣೆಗಾರ ಅನ್ನೋ ನಿಟ್ಟಿನಲ್ಲಿ ಭಾಳ ಸ್ಟ್ರಿಕ್ಟ್ ಆಗಿದೆ ರೂಲ್ಸ್. ಬಟ್ ಸ್ಟಿಲ್ ಏನಾಗ್ತಾ ಇದೆಲ್ಲ, ಈಗ ನಮಗೆ ಅವೇರ್ನೆಸ್ ಇಲ್ಲ. ಸಣ್ಣ ಪುಟ್ಟ ಇದಕ್ಕೆ ನಾವು ಯಾಕಪ್ಪ ಹೋಗೋದು, ಕೋರ್ಟ್ಗೆ ಯಾಕೆ ಅರ್ಜಿ ಹಾಕೋದು, ದೊಡ್ಡದಾದ್ರೆ ಹೋಗ್ಬೋದು ಅನ್ನೋದೊಂದು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಆಮೇಲೆ ಏನಾದರೂ ನಮಗೆ ಕೊರತೆ ಕಂಡು ಬಂದಾಗ ನಾವು ಸರ್ವಿಸ್ ಕೊಟ್ಟವನಿರ್ಬೋದು ಅಥವಾ ಆ ಶಾಪಿಗೆ ಹೋಗಿ ನಾವು ಕೇಳುವಂಥ ಕೆಲಸನೂ ಕೂಡ ಮಾಡೋದಿಲ್ಲ. ಅದಕ್ಕೂ ಹಿಂಜರಿತೀವಿ, ಅದಕ್ಕೂ ಮುಜುಗರ ಪಡ್ತೀವಿ. ಸೊ ಹಾಗಾದರೆ ಯಾರಿಗೆ ಅವೇರ್ನೆಸ್ ಬರುತ್ತೆ ಅವ್ರು ಯಾವಾಗ ಸರಿ ಆಗ್ತಾರೆ. ಇನ್ನೂ ಸ್ಟಿಲ್ ಇದು ಸೆಲ್ಲರ್ಸ್ ಮಾರ್ಕೆಟೇ ಇದೆ. ನಾವು ಎಕಾನಮಿ ಇನ್ನೂ ಹೋಗ್ಬೇಕು 5, 4, 3ನೇ ಸ್ಥಾನ ಅಂದಾಗ ಹಂಗೆ ಅವ್ರು ಪ್ರೊಡ್ಯೂಸ್ ಮಾಡೋದೇ, ನೀವು ಕೊಂಡ್ಕೊಳ್ಳೋದೆ, ಇದು ಇರೋದೆ. ಬಟ್ ಆದರೆ ಅದನ್ನು ಕ್ವಶನ್ ಮಾಡೋರು ಯಾರು? ನಾವು ನೀವೆಲ್ಲ ಮಾಡಿದಾಗ ಪ್ರೊಡ್ಯೂಸರ್ ಯಾವ ಪ್ರೊಡ್ಯೂಸ್ ಮಾಡ್ತಾರೆ ಅವನು ಅವೇರ್ ಆಗ್ತಾನೆ, ಅವನು ತನ್ನ ಕರ್ತವ್ಯಗಳಿರುತ್ತೆ, ತನ್ನ ಜವಾಬ್ದಾರಿಗಳೇನ ತಿಳ್ಕೊಳ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ಕನ್ಸ್ಯೂಮರ್ ಫಾರಂ ಚೇರ್ಮನ್ ಇದ್ದಾರೆ. ಯಾವುದೇ ಪ್ರಕರಣಗಳು, ಸುಮಾರು ಪ್ರಕರಣಗಳನ್ನು ಅವರು ಎವ್ರಿಡೇ ನೋಡ್ತಾ ಇರ್ತಾರೆ. ಆಮೇಲೆ ಗ್ರಾಹಕರಿಗೆ ಪರಿಹಾರಗಳನ್ನ ಕೊಡಿಸ್ತಾ ಇರ್ತಾರೆ. ಆಮೇಲೆ ಆ ಪ್ರೊಡ್ಯೂಸರ್ ಏನಿರ್ತಾನೆ ಅವನು ಯಾವನು ರೆಸ್ಪಾಂಡೆಂಟ್ ಇರ್ತಾನೆ ಅವನ ಮೇಲೆ ದಂಡ ಹಾಕ್ತಾ ಇರ್ತಾನೆ. ಹೀಗಾಗಿ ಲೈವ್ ಎಕ್ಸಾಂಪಲ್ಸ್ ಆ್ಯಕ್ಚುಲಿ ನಾನು ಆ ಚೇರ್ಮನ್ ಸ್ಪೀಚ್ ಕೇಳೇ ಹೋಗ್ಬೇಕಾಯ್ತು ತಿಪ್ಪೇಸ್ವಾಮಿ ಅವರು. ಯಾಕಂದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಲೈವ್ ಎಕ್ಸಾಂಪಲ್ಸ್ ಹೇಳ್ತಾರೆ. ನಾವು ಥಿಯರಾಟಿಕಲಿ ಹೇಳಿದೇವೆ ಎವ್ರಿಡೇ ಅವ್ರ ಕೋರ್ಟಲ್ಲಿ ಏನು ನಡೀತು, ಯಾವ ರೀತಿ ಅರ್ಜಿಗಳು ಬರ್ತವೆ, ಯಾವ ರೀತಿ ಡಿಫಿಷಿಯನ್ಸಿ ಇನ್ ಸರ್ವಿಸ್ ಇರುತ್ತೆ, ಯಾವ ರೀತಿ ವಸ್ತುಗಳು ಕಳಪೆ ಮಟ್ಟದ ವಸ್ತುಗಳು ಬರ್ತವೆ. ಆಮೇಲೆ ಆನ್ಲೈನ್ ಎಲ್ಲ ನೋಡ್ತಾ ಇದ್ರಿ, ಅದೇನೋ ಅಪೋಲೋ ಸಾರಿ ಇದೆ ಯಾವ್ದು ಫೋನ್ ಯಾವ್ದು ಫೇಮಸ್ ಇದೆಲ್ಲ ಆ್ಯಪಲ್ ಫೋನ್ ನೀವು ಯೂಸ್ ಮಾಡಿದ್ರೆ ಒಂದು ಯಾವುದೋ ಬಾಚಣಿಕೆಲ್ಲ ಬಂದಿದೆ ಬನ್ನಿ, ಅದ್ರ ನಡುವೆ ಚೇಂಜ್ ಆಗುತ್ತೆ. ಅಲ್ಲಿಂದ ಹೇಗೆ ಬಂದಿರ್ತದೆ ನಡುವೆ ಏನಾಗುತ್ತೆ, ಸುಮಾರು ಕೈಗಳು ತಾಣ್ತವೆ, ಅದು ಬರುತ್ತೆ. ಬಟ್ ಅವನು ಆಮೇಲೆ ಏನು ಹೇಳ್ತಾ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನು ಇಲ್ಲಪ್ಪ ನಡುವೆ ಹಾಕಿದ್ದಾರೆ, ನಾನು ನಿನಗೆ ಆ್ಯಪಲ್ ಫೋನೇ ಹಾಕಿದ್ದೆ ಅಂತ ಹೇಳಕ್ಕೆ ಬರೋದೇ ಇಲ್ಲ.
ನಿನ್ನ ಕೈಯಲ್ಲಿರೋರು ಸರಿ ಇರ್ಬೇಕಲ್ಲ, ನೀ ಸರಿಯಾಗಿ ಅವ್ನು ಇಟ್ಕೊಂಡಿಲ್ಲ ಅಂತ ಹೇಳ್ತೆ ಕೋರ್ಟ್. ವಿಶ್ವ ಗ್ರಾಹಕರ ದಿನಾಚರಣೆ, ವಿಶ್ವ ಗ್ರಾಹಕರ ದಿನಾಚರಣೆ ಅಲ್ಲ, ಗ್ರಾಹಕರ ಹಕ್ಕುಗಳ ದಿನಾಚರಣೆ. ವಿಶ್ವ ಗ್ರಾಹಕರ ದಿನಾಚರಣೆ ಎಂದಂದ್ರೆ ಡಿಸೆಂಬರ್ 24. ಇವತ್ತು ಗ್ರಾಹಕರ ಹಕ್ಕುಗಳ ದಿನಾಚರಣೆ ಮಾರ್ಚ್ 15. ಮಾರ್ಚ್ 15 ಏನು, ಯಾಕೆ ಪರ್ಟಿಕ್ಯುಲರ್ ಆಗಿ ಅದೇ ಡೇಟ್ ಹಾಕಿದ್ರು? ಆಗ್ಲೇ ನಮ್ಮ ಡಿ ಅವರು ಹೇಳ್ದಂಗೆ 1962ರಲ್ಲಿ ಅಮೆರಿಕದ ಅಧ್ಯಕ್ಷ ಆಗಿರ್ತಕ್ಕಂಥ ಜಾನ್ ಎಫ್ ಕೆನೆಡಿ ಅಂತ ಒಬ್ಬ ಅಧ್ಯಕ್ಷರು, ಅಮೆರಿಕದ ಅಧ್ಯಕ್ಷರವರು ಒಂದು ಕಾಂಗ್ರೆಸ್ ಭಾಷಣದಲ್ಲಿ ಈ ಗ್ರಾಹಕರ ಹಕ್ಕುಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಆ ಪ್ರಸ್ತಾಪ ಮಾಡಿದ ದಿನದಲ್ಲೇ ನಾವು ಇವತ್ತು ಗ್ರಾಹಕರ ಹಕ್ಕುಗಳ ದಿನಾಚರಣೆ ಮಾರ್ಚ್ 15 ಅಂತಕ್ಕಂಥದ್ನ ನಾವು ಇವತ್ತು ಆಚರಿಸ್ತಾ ಬಂದ ಇದ್ದೀವಿ. 1986ರಲ್ಲಿ ಆಗಿನ ಪ್ರಧಾನಿಯಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು ಈ ಒಂದು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಅಂತಕ್ಕಂಥ ಒಂದು ಕಾನೂನನ್ನ ನಮ್ಮ ಭಾರತಕ್ಕೆ ಕೊಡ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲಾ ಜಿಲ್ಲೆಯಲ್ಲೂ ಸಮೇತ ಯಾವುದೇ ಗ್ರಾಹಕರಿಗೆ ತೊಂದರೆ ಆದ್ರೆ, ಅನ್ಯಾಯಕ್ಕೊಳಗಾದ್ರೆ, ಉತ್ಪಾದಕರಿಂದ ಮೋಸ ಹೋದ್ರೆ, ಸೇವೆಯಿಂದ ನಷ್ಟ ಹೊಂದಿದ್ರೆ ಅವರಿಗೆ ಒಂದು ಪರಿಹಾರ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಗ್ರಾಹಕರಿಗೋಸ್ಕರನೇ ಒಂದು ಇಲ್ಲ ಒಂದು ಆಯೋಗವನ್ನ ನೇಮಿಸ್ತಾರೆ. ಬಹಳಷ್ಟು ಜನಕ್ಕೆ ಈ ಗ್ರಾಹಕರ ವೇದಿಕೆ, ಗ್ರಾಹಕರ ಆಯೋಗ ಐತೆ ಅನ್ನೋದೇ ಗೊತ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂದ್ರೆ ಬಳ್ಳಾರಿ ಮತ್ತೆ ಹೊಸಪೇಟೆ ಬಂದ್ರೆ 6, 7, 8 ತಾಲೂಕು ಆಗ್ತವೆ. ನಮ್ಮ ಬಳ್ಳಾರಿ ಒಳಗೆ ಅತಿ ಕಡಿಮೆ ಫೈಲಿಂಗ್ ಅಂದ್ರೆ ಬಳ್ಳಾರಿ ಜಿಲ್ಲೆ ಇದೆ. ಹೋಗ್ಲಿ, ಇಷ್ಟೊತ್ತು ಎಲ್ಲ ಹೇಳಿದ್ರು, ಬಹಳ ಸವಿಸ್ತಾರವಾಗಿ ಮಾತಾಡಿದ್ರು. ಗ್ರಾಹಕ ಅಂದ್ರೆ ಯಾರು? ಗ್ರಾಹಕ ಅನ್ನೋ ಪದ ಯಾವ್ದು? ಏನು ಗ್ರಾಹಕ ಅಂದ್ರೆ ಏನು? ಗ್ರಾಹಕ ಅಂದ್ರೆ ಒಂದು ವಸ್ತುವನ್ನು ಹಣ ಕೊಟ್ಟು ಪಡೆಯೋದು, ಇಲ್ಲ ಒಂದು ಸೇವೆ ಪಡೆಯೋದು, ದುಡ್ಡು ಕೊಟ್ಟು ಸೇವೆ ಪಡೆಯೋದು. ಈಗ ಸೇವೆ ಅಂದ್ರೆ ಯಾವ್ಯಾವ ಬರ್ತವೆ, ಗೂಡ್ಸ್ ಅಂದ್ರೆ ಯಾವ್ಯಾವ ಬರ್ತವೆ, ಡಿವೈಡ್ 2 ಪಾರ್ಟ್ಸ್. ಇಲ್ಲಿ ದಿನನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ನೀವೆಲ್ಲರೂ ಒಂದಲ್ಲ ಒಂದು ವ್ಯವಹಾರ ಮಾಡ್ತಾರ, ಒಂದು ದುಡ್ಡು ಕೊಡ್ತಾರ, ಒಂದು ಸೇವೆ ತಗೊಂತೀರ, ದುಡ್ಡು ಕೊಡ್ತಾರ, ಒಂದು ವಸ್ತು ಪರ್ಚೇಸ್ ಮಾಡ್ತಾರ. ಯಾವಾಗ ನೀವು ಖರೀದಿಸ್ತೀರೋ ಅವತ್ತೇ ನೀವು ಅವರಿಗೆ ಗ್ರಾಹಕರಾಗ್ತೀರಾ. ಯಾರಿಗೆ? ಖರೀದಿಸಿದ ಮಾಲೀಕನಿಗೆ. ಈಗ ಉದಾಹರಣೆಗೆ ನೋಡೋದಾದ್ರೆ ಸೇವೆ ಎಲ್ಲೆಲ್ಲಿ ಬರುತ್ತೆ? ರೈಲ್ವೆಯಲ್ಲಿ ಸೇವೆ, ಟಿಕೆಟ್ ಬುಕ್ ಮಾಡಿದ್ರೆ, KSRTC ಬಸ್ ನಲ್ಲಿ ಟಿಕೆಟ್ ಬುಕ್ ಮಾಡಿದ್ರೆ ಸೇವೆ. ನೀವೊಬ್ಬ ಡಾಕ್ಟರ್ ಹತ್ರ ಹೋಗಿ ಏನಾರ ಒಂದು ಟ್ರೀಟ್ಮೆಂಟ್ ತಗೊಂಡ್ರೆ ಸೇವೆ. ಒಂದ್ ಲ್ಯಾಬ್ ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಸೇವೆ. ನೀವೆಲ್ಲದಕ್ಕೂ ಹೋಗಿ ದುಡ್ಡು ಕೊಟ್ಟು ಏನ್ ಸರ್ವಿಸ್ ತಗೊಂತೀರೋ ಅವರೆಲ್ಲರೂ ಗ್ರಾಹಕರಾಗ್ತಾರೆ. ಇನ್ನ ಗೂಡ್ಸಿಗೆ ಬಂದ್ರೆ, ವಸ್ತಿಗೆ ಬಂದ್ರೆ, ನೀವು ದುಡ್ಡು ಕೊಟ್ಟು ಏನೇನ್ ಖರೀದಿ ಮಾಡ್ತೀರೋ ಆ ಖರೀದಿ ಮಾಡಿದ ತಕ್ಷಣ ನೀವು ಆ ಮಾಲೀಕರಿಗೆ ಗ್ರಾಹಕರಾಗ್ತೀರಾ. ಈಗ ನಮ್ಮ MP ವಕೀಲರು ಹೇಳ್ದಂಗೆ, ಎನ್ ಪ್ರಕಾಶ್ ಸರ್ ಹೇಳ್ದಂಗೆ, ಒಂದು ಮೊಬೈಲ್ ಪರ್ಚೇಸ್ ಮಾಡ್ತಾರ. ಮೊಬೈಲ್ ಪರ್ಚೇಸ್ ಮಾಡಿದ್ಮೇಲೆ ದುಡ್ಡು ಏನ್ ನಿಮ್ದು? ನೀವು ಖರೀದಿಸ್ತೀರಾ, ಅಮೆಜಾನ್ ನಾಗ ತರ್ತಿರೋ ಅಥವಾ ಇಲ್ಲೇ ಖರೀದಿ ಮಾಡ್ತಿರೋ. ಇನ್ ಖರೀದಿ ಮಾಡಿದ್ಮೇಲೆ ಕರ್ತವ್ಯ ಏನಪ್ಪ ಗ್ರಾಹಕಂತಂದ್ರೆ, ಅದಕ್ಕೆ ಅವರು ಹಕ್ಕುಗಳು ಅಂತಂದ್ರು. ಫಸ್ಟ್ ಹಕ್ಕು ಕೇಳ್ತಿಲ್ಲ, ಏನ್ ಹಕ್ಕು, ಯಾವ್ಯಾವ ಹಕ್ಕು ಗ್ರಾಹಕನಿಗಿದೆ? ಒಂದು ಖರೀದಿ ಮಾಡಕ್ ಹೋದಾಗಾಯ್ತು, ಒಂದು ಸೇವೆ ಮಾಡಕ್ ಹೋದಾಗಾಯ್ತು. ಇವತ್ತು ಫಸ್ಟ್ ಮೊದಲಾಗಿ 1962ರಲ್ಲಿ 4 ಹಕ್ಕುಗಳನ್ನ ಜಾನ್ ಎಫ್ ಕೆನೆಡಿ ಅವರು ನೀಡಿದ್ರು. ಇತ್ತೀಚೆಗೆ ಸರ್ಕಾರ ಮನಗಂಡು 6 ಹಕ್ಕುಗಳನ್ನ ನಮಗೆ ನೀಡ್ತಾರೆ. ಇವತ್ತು 6 ಹಕ್ಕುಗಳು ನಮ್ಮ ಕಾಯ್ದೆಯಲ್ಲಿ ಇದ್ದಾವೆ. ಆ ಹಕ್ಕುಗಳು ಯಾವ ಅಂತ ನೋಡೋದಾದ್ರೆ, ರಕ್ಷಣೆಯ ಹಕ್ಕು ಮೊದಲನೇದು. ರಕ್ಷಣೆ ಏನ? ಯಾವ್ದಾರ ಒಂದು ವಸ್ತು ತಗೊಂಡಾಗ, ಖರೀದಿ ಮಾಡಿದಾಗ ಅದರಿಂದ ಏನೇ ಗ್ರಾಹಕರಿಗೆ ತೊಂದರೆ ಆದ್ರೆ, ಗಾಯ ಆದ್ರೆ, ಏನೇ ಮರಣ ಹೊಂದಿವೆ ಅದರಿಂದ ರಕ್ಷಣೆ ಪಡೆಯಬೇಕು, ಮಾಹಿತಿ ಪಡೆಯಬೇಕು. ಏನ್ ಮಾಹಿತಿ ಪಡೆಯೋದು? ಒಂದು ಮೊಬೈಲ್ ನೋಡ್ತಾರೆ ನೀವು, ಎಷ್ಟು GB RAM,
ಎಷ್ಟು ವರ್ಷ ವಾರಂಟಿ ಇದೆ, ಎಷ್ಟು ವರ್ಷ ಗ್ಯಾರಂಟಿ ಇದೆ, ಈ ಹಕ್ಕು ಗ್ರಾಹಕರಿಗಿರುತ್ತೆ. ಆಯ್ಕೆಯ ಹಕ್ಕು. ನೀವು ಯಾವುದೇ ಒಂದು ವಸ್ತುನ ಖರೀದಿ ಮಾಡಕ್ ಹೋದಾಗ ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನ ಖರೀದಿ ಮಾಡ್ಬೋದು. ಅದು ಆಯ್ಕೆಯ ಹಕ್ಕು, ಸವಲತ್ತಿನ ಹಕ್ಕು, ಪರಿಹಾರ ಪಡೆಯುವ ಹಕ್ಕು. ಪರಿಹಾರ ಎಲ್ಲಿ ಪಡೆಯಬಹುದು ನಾವು? ಗ್ರಾಹಕರ ವೆಚ್ಚಗಳ ಪರಿಹಾರದಲ್ಲಿ, ಗ್ರಾಹಕರ ಶಿಕ್ಷಣ ಪಡೆಯುವ ಹಕ್ಕು, ಸರ್ಕಾರಿ, ಸ್ಥಳೀಯ, ಸಾರ್ವಜನಿಕ ಸಂಸ್ಥೆ ಇತ್ಯಾದಿ ಕಾರ್ಯಯೋಜನೆಗಳಲ್ಲಿ ಮತ್ತು ಅವುಗಳ ಅನುಷ್ಠಾನ ವಿವಿಧ ಹಂತಗಳಲ್ಲಿ ಪ್ರತಿನಿಧಿಸುವಕ್ಕೂ, ಆರೋಗ್ಯಪೂರ್ಣ ಪರಿಸರವನ್ನು ಪಡೆಯುವ. ಇದು ನೋಡ್ರಿ, ಆರೋಗ್ಯಪೂರ್ಣ ಪರಿಸರ ಪಡೆಯುವ ಹಕ್ಕು. ಎಲ್ಲಿ ನಮ್ಗೆ ಆರೋಗ್ಯ ಸಿಗುತ್ತೆ? ಇದನ್ನ ಎಷ್ಟು ಜನ ಹಕ್ಕು ಪಡೆದಿರೋರು ಇವರು? ಉದಾಹರಣೆಗೆ ಹೇಳೋದಾದ್ರೆ, ಆರೋಗ್ಯ ಕೊಡೋದಾರು, ನಮ್ಮ ಪರಿಸರ ನೀಟಾಗಿರೋದಾರು ಮುನ್ಸಿಪಾಲಿಟಿಯವರು. ಬಳ್ಳಾರಿಯಲ್ಲಂತೂ ಆ ಪರಿಸರ ಇಲ್ಲ. ಯಾಕೆ ಇಲ್ಲ ಅಂದ್ರೆ ಬಳ್ಳಾರಿ ಜನಗಳಿಗೆ ಈ ಹಕ್ಕಿನ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ನೋಡ್ರಿ, ಎಲ್ಲೋದ್ರೂ ಕಸ ಬಿದ್ದಿರುತ್ತೆ, ಎಲ್ಲೋದ್ರೂ ಚರಂಡಿ ನಿಂತಿರುತ್ತೆ. ಇದನ್ನ ಯಾಕಪ್ಪ ಚರಂಡಿ ಕ್ಲೀನ್ ಮಾಡಿಲ್ಲ, ಯಾಕೆ ಕಸ ತಗೊಂಡೋಗಿಲ್ಲ ಅಂತ ಕೇಳೋ ಹಕ್ಕು ಗ್ರಾಹಕರಿಗೆ ಈ ಕಾಯ್ದೆ ಒಳಗೆ. ಎಷ್ಟು ಜನ ಕೇಳ್ತಾರ? ಹೋಗಿ ನೀವ್ ಯಾವ ಗ್ರಾಹಕ ಆಗ್ತೀಯ ಅವರಿಗೆ ಅನ್ಬೇಕಲ್ಲ. ಇಲ್ಲಿ ಏನೇ ಪ್ರಶ್ನೆ ಮಾಡ್ಬೇಕಪ್ಪ ಅಂದ್ರೆ ಅವನೇ ನನ್ ಕನ್ಸೂಮರ್ ಆಗಿರ್ಬೇಕು. ಕನ್ಸೂಮರ್ ಆಗಿರ್ಬೇಕಂದ್ರೆ ಪೇಡ್ ಕನ್ಸಿಡರೇಷನ್ ಇರ್ಬೇಕು. ಒಂದು ಹಣ ಕೊಟ್ಟು ಅವನಿಂದ ಒಂದು ವಸ್ತು ಖರೀದಿ ಮಾಡಿರ್ಬೇಕು, ಇಲ್ಲ ಒಂದು ಹಣ ಕೊಟ್ಟು ಒಂದು ಸೇವೆನ ತಗೊಂಡಿರ್ಬೇಕು. ನೀವು ಮುನ್ಸಿಪಾಲಿಟಿ ಹೆಂಗ್ ಬರುತ್ತೆ? ಮುನ್ಸಿಪಾಲಿಟಿಗೆ ಪ್ರತಿ ವರ್ಷ ನೀವು ಮನೆ ಕಂದಾಯ ಅಂತ ಕಟ್ತೀರಾ. ಆ ಮನೆ ಕಂದಾಯ ಕಟ್ಬೇಕಾದ್ರೆ ಆ ಮನೆ ಕಂದಾಯದ ಸ್ಲಿಪ್ ನೀವು ಡಿವೈಡ್ ಮಾಡಿ ನೋಡಿದ್ರೆ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ರೂಪಾಯಿ ಅಂತ ಹೇಳಿ ಟೋಟಲ್ ಇರುತ್ತೆ. ಈವನ್ ನನಗೆ ಏನಾರ ಪ್ಯಾರಾಸಿಟಮಲ್ ಮಾತ್ರೆ ಬೇಕು ಅಂದ್ರೆ ಮುನ್ಸಿಪಾಲಿಟಿ ಆರೋಗ್ಯಾಧಿಕಾರಿ ಅಂತ ಇರ್ತಾನಲ್ಲಿ, ಅವ್ನು ತಂದು ನನ್ನ ಮನೆ ಬಾಗಿಲಿಗೆ ಕೊಡ್ಬೇಕು. ಅದಕ್ಕೆ ನಾನು ದುಡ್ಡು ಕೊಟ್ಟಿರ್ತೀನಿ ವರ್ಷಕ್ಕೆ ಒಂದ್ಸರಿ. ಎಷ್ಟು ಜನ ಕೊಟ್ಟಿದೆ? ನಮ್ಮ ಮನೆ ಮುಂದೆ ಚರಂಡಿ ಕ್ಲೀನ್ ಆಗ್ತಾ ಇಲ್ಲ ಅಂತಂದ್ರೆ ಯಾಕೆ ಕ್ಲೀನ್ ಮಾಡ್ತಿದ್ದಾರೆ ಮುನ್ಸಿಪಾಲಿಟಿಯವರು? ನಿಮ್ ಮನೆ ಮುಂದೆ ಲೈಟ್ ಹಾಕಿ ಹಾಕ್ತಿದ್ದಾರೆ, ಕಸ ಯಾಕೆ ಹೊಡಿತಿದ್ದಾರೆ? ಇದು ಕನ್ಸ್ಯೂಮರ್ ರೈಟ್ಸ್. ಹೀಗೆ ಈಗ ಸಾಕಷ್ಟು ಹೇಳಿದಾರೆ ಅವರು. ಕನ್ಸ್ಯೂಮರ್ ಅಂದ್ರೆ ಯಾರು, ಏನ್ ಬರುತ್ತೆ, ಕನ್ಸ್ಯೂಮರ್ ಅಂದ್ರೆ ಎಲ್ಲಿ ಹೋಗ್ಬೇಕು. ಇವತ್ತಿನ ದಿನದಲ್ಲಿ ಹೇಳೋದಾದ್ರೆ ಉದಾಹರಣೆ ಕೊಟ್ಟು ಕೇಸ್ಗಳು ಹೇಳ್ತೀನಿ. ನೀವು ಒಂದು ರೈಲ್ವೆ ರಿಸರ್ವೇಶನ್ ಬುಕ್ ಮಾಡಿದ್ರ, ರೈಲ್ವೆ ರಿಸರ್ವೇಶನ್ ಬುಕ್ ಮಾಡಿದ್ಮೇಲೆ ಅಲ್ಲೊಂದು ಲ್ಯಾಪ್ಟಾಪ್ ಇರುತ್ತೆ ನಿಮ್ದು, ಅಲ್ಲೊಂದು ಲ್ಯಾಪ್ಟಾಪ್ ತಗೊಂಡ್ಬರ್ತಾರ. ಒಂದು ರಿಸರ್ವೇಶನ್ ಕೋಚು ಲ್ಯಾಪ್ಟಾಪ್ ಕಳ್ತನ ಆಗುತ್ತೆ ಮಿಡ್ಲಲ್ಲಿ. ಏನ್ ಮಾಡ್ತೀರ ಅವಾಗ? ಮೊದಲು ಲ್ಯಾಪ್ಟಾಪ್ ಕಳ್ತನ ಮಾಡಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ನೋ ರೆಸ್ಪಾನ್ಸಿಬಲ್ ಅಂತಿತ್ತು. ನಾನೇ ಕೇಸ್ ವಜಾ ಮಾಡಿದ್ವಿ, ಒಂದ ಎರಡ ಇಲ್ಲೇ. ಈಗ ಮೊನ್ನೆ 2005 ಒಂದು ಅಥಾರಿಟಿ ಬಂದಿದೆ. ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಏನಾರ ಮೊಬೈಲು, ಲ್ಯಾಪ್ಟಾಪ್, ಗೋಲ್ಡ್ ಥೆಫ್ಟ್ ಆಯ್ತು ರಿಸರ್ವೇಶನ್ ಕೋಚ್ ಅಂದಾಗ ದೇ ಆರ್ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಂತ ಬಂತು ಕಾನೂನು. ಹೆಂಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಂದ್ರೆ ಒಬ್ಬ PC ಇರ್ತಾನೆ, ಒಬ್ಬ TT ಇರ್ತಾನೆ. TT ಡ್ಯೂಟಿ ಏನಪ್ಪಾ ಅಂದ್ರೆ ಎಲ್ಲಿ ಯಾರು ಹತ್ತಿದರೆ ಚೆಕ್ ಮಾಡೋದು, ಚೆಕ್ ಮಾಡ್ಕೊಂಡ್ಬಂದು ಒಂದು ಡೋರ್ ಕ್ಲೋಸ್ ಮಾಡಿದ್ರೆ ಅಂದ್ರೆ ಅವ್ರು ಇಳಿಯೋವರೆಗೂ ಇನ್ನೊಂದು ಡೋರ್ ಅವನೇ ಆಪರೇಟ್ ಮಾಡಬೇಕು, ಅವನೇ ತೆಗಿಬೇಕು. ಇದು ರಿಸರ್ವೇಶನ್ ಅಲ್ಲಿ. ಸೊ ಅದರಲ್ಲಿ ಏನಾರ ಕಳ್ತನ ಆದ್ರೆ, ಏನೇ ಗ್ರಾಹಕರಿಗೆ ತೊಂದರೆ ಆದ್ರೆ ದೆನ್ ರೆಸ್ಪಾನ್ಸಿಬಲ್ ಫಾರ್ ರೈಲ್ವೆ ಡಿಪಾರ್ಟ್ಮೆಂಟ್. ಒಂದು. ಇನ್ನ ಎರಡನೇದು ಇವತ್ತು ಬಹಳ ಅಂತಂದ್ರೆ, ನೀವು ಎಲ್ಲರ ಹತ್ರನೂ ಮೊಬೈಲ್ ಇದಾವೆ. ಈ ಮೊಬೈಲ್ ಒಳಗೆ ಬ್ಯಾಂಕ್ ಇಂದ ಹಣ ಫ್ರಾಡ್ ಆಗಿದೆ ಅಂತ ಬರುತ್ತೆ. ಆ ಫ್ರಾಡ್ ಆಗಿದ ತಕ್ಷಣ ನಿಮ್ಮ ಡ್ಯೂಟಿ ಏನಪ್ಪಾ ಅಂತಂದ್ರೆ ವಿತಿನ್ 24 hours ಒಳಗೋಗಿ ನಿಮಗೆ ಏನ್ ಮಾಹಿತಿ, ಒಂದು ಮೆಸೇಜ್ ಬರುತ್ತೆ ಬ್ಯಾಂಕ್ ಇಂದ ನಿಮ್ಮ ಹಣ ಯಾರ ಕದ್ದಿದಾರಂತ. ಅವಾಗ ನೀವು ತಕ್ಷಣ 24 ಗಂಟೆ ಒಳಗೆ ನಿಮ್ಮ ಬ್ಯಾಂಕ್ ಎಲ್ಲಿರುತ್ತೋ ಅಲ್ಲಿ ಹೋಗಿ ಆ ಅಕೌಂಟ್ ನ ಸೀಸ್ ಮಾಡಿಸ್ಬೇಕು. ನೀವು ಫಸ್ಟ್ ಡ್ಯೂಟಿ ಕನ್ಸ್ಯೂಮರ್ ನಂಬರ್ 1. ಆಮೇಲೆ ಅವರು ನಾನು ಮಾಹಿತಿ ಕೊಟ್ಟ ತಕ್ಷಣ ಎಲ್ಲಿ ಹೋಗಿದೆ, ಏನಾಗಿದೆ ಅನ್ನೋದು ಅವ್ರು ಪರಿಶೀಲಿಸೋದು ಅವ್ರ ಡ್ಯೂಟಿ, ಬ್ಯಾಂಕಿನ ಡ್ಯೂಟಿ. ಆಯ್ತು, ಅವ್ರು ಏನು ಮಾಡಲ್ಲ. ಮತ್ತೆ ಬ್ಯಾಂಕ್ ಹೆಂಗ್ ಸೇವೆ, ಬ್ಯಾಂಕಿಗೆ ಹೆಂಗೆ ನಾವು ಗ್ರಾಹಕರಾಗ್ತೀವಿ? ಬ್ಯಾಂಕ್ನವರು
ನಮಗೂ ನಿಮಗೂ ಪೂರ್ತಿ ಗೊತ್ತಿಲ್ಲ, ವರ್ಷಕ್ಕೆ ಒಂದ್ಸರಿ ಅವರು ನಮ್ಮ ಎಸ್ ಬಿ ಅಕೌಂಟ್ ಇಂದ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಡಿಡಕ್ಟ್ ಮಾಡ್ತಾರ. ಎಷ್ಟು ಜನ ನೋಡಿರ? ಇಯರ್ಲಿ ಒನ್ಸ್ ಮೇಂಟೆನೆನ್ಸ್ ಚಾರ್ಜ್ ತಗೊಂತಾರ. ಏನಪ್ಪ ಮೇಂಟೆನೆನ್ಸ್ ಚಾರ್ಜ್? ಡ್ಯೂಟಿ ಏನಪ್ಪ ಅಂದ್ರೆ ಅವ್ರು ಸೇರಿಯಾರು ನನ್ನ ಅಕೌಂಟ್ ಇಂದ ಏನೇ ಟ್ರಾನ್ಸಾಕ್ಷನ್ ಆದ್ರೆ ಅದನ್ನ ನನ್ನ ಮೊಬೈಲ್ಗೆ ಮೆಸೇಜ್ ಕಳಿಸ್ಬೇಕು ಅವ್ರು. ಎಷ್ಟು ಜನಕ್ಕೆ ಮೊಬೈಲ್ ಮೆಸೇಜ್ ಬರ್ತಿಲ್ಲ ಇವತ್ತು ಏನೇ ಟ್ರಾನ್ಸಾಕ್ಷನ್ ಆದ್ರೆ? ಇನ್ಕ್ಲೂಡಿಂಗ್ ನಂದೇ ಬರ್ತಿಲ್ಲ. 3-4 ಸಲ ಅರ್ಜಿ ಕೊಟ್ಟಿದ್ದು ನಂದು ಬರ್ತಿಲ್ಲ. ಸೊ ಅವಾಗ ಅವರು ವಿತಿನ್ 24 ಅವರ್ ಆಸ್ ಪರ್ RBI ಗೈಡ್ಲೈನ್ ಪ್ರಕಾರ ಆ ದುಡ್ಡನ್ನ ಗ್ರಾಹಕರಿಗೆ ಅನ್ಯಾಯ ಆಗಿರ್ತಕ್ಕಂಥ ದುಡ್ಡನ್ನ ಹಣನ ಬ್ಯಾಂಕ್ ನಲ್ಲಿ ತುಂಬಿಕೊಡ್ಬೇಕು ಅಂತ ಕಾನೂನು ಐತಿ. ಇಲ್ಲಿ ಒಂದು ತಪ್ಪು ಏನ್ ಮಾಡ್ತಿದ್ವಿ ಅಂದ್ರೆ ಒಂದು ಆ ರೀತಿ ಇದೆ, ಇನ್ನೊಂದು ಕಾನೂನು ಏನ್ ಹೇಳುತ್ತೆ, ಅದೇ ನಾವೇನಾರ ಬ್ಯಾಂಕಿಗೆ ಕೊಟ್ಟಂಗೆ ಇಲ್ಲ ನನ್ನ ಹಣ ಯಾರ ಕದ್ದು ಬಿಡದಂತ ಸೈಬರ್ ಪೊಲೀಸ್ ಕೊಟ್ರಿ ಅಂದ್ರೆ FIR ಆಗಿ ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇದೆ ಅಂದ್ರೆ ಬ್ಯಾಂಕ್ ಆರ್ ನಾಟ್ ರೆಸ್ಪಾನ್ಸಿಬಲ್ ಟಿಲ್ ಇನ್ವೆಸ್ಟಿಗೇಷನ್ ಕಂಪ್ಲೀಟೆಡ್. ನಾವು ಡಿಸೈಡ್ ಮಾಡಕ್ ಬರಲ್ಲ. ಮೊನ್ನೆ ಒಂದು ಅಥಾರಿಟಿ ಬಂದಿದೆ, ಮೊದಲು ನಾವು ಎಲ್ಲ ಹಣ ಮಾಡ್ತಿದ್ವಿ, ಆ ಅಥಾರಿಟಿ ಬಂದಾಗಲಿಂದ ಕೆಲಸ ಮಾಡಿದ್ವಿ. ಒಂದು ಇನ್ನ ಎರಡನೇ ಅತಿ ಮುಖ್ಯವಾಗಿ ನಿಮ್ಗೀಗ ಎಲ್ಲಾ ಗ್ರಾಹಕರು ರೈಲ್ ಟೋಲ್ ನಲ್ಲಿ ಹೋಗ್ತೀರಾ ನೀವು. ಯಾವ ಟೋಲ್? ನ್ಯಾಷನಲ್ ಹೈವೇ ಟೋಲ್ ನಲ್ಲಿ ಹೋಗ್ತೀರಾ. ಎಲ್ಲ ನಮ್ಮ ಕಾರ್ಗಳಿಗೆ ಫಾಸ್ಟ್ ಟ್ಯಾಗ್ ಕೊಡ್ತೀವಿ ನಾವು, ಫಾಸ್ಟ್ ಟ್ಯಾಗ್ ಇರುತ್ತೆ. ಆ ಫಾಸ್ಟ್ ಟ್ಯಾಗ್ ಇಲ್ಲ ಅಂದ್ರೆ ಅವ್ನು ನಮ್ಮ ಕಾರ್ ಪಾಸ್ ಮಾಡಕ್ ಬಿಡಲ್ಲ. ನಾವ್ ಯಾವಾಗ ಫಾಸ್ಟ್ ಟ್ಯಾಗ್ ಮೂಲಕ ನಮ್ಮ ಅಕೌಂಟ್ ನಿಂದ ದುಡ್ಡು ಡಿಡಕ್ಟ್ ಆಗುತ್ತಾ, ಕಡಿತ ಆಗುತ್ತಾ, ಅವಾಗ ನಾನು ಅವನಿಗೆ ಕನ್ಸ್ಯೂಮರ್ ಆಗ. ಓಕೆ, ಈಗ ಫಾಸ್ಟ್ ಟ್ಯಾಗ್ ಅನ್ನು ನನಗೆ ದುಡ್ಡು ತಗೋಬೇಕಪ್ಪ ಅಂದ್ರೆ ಗ್ರಾಹಕನಿಗೆ ಏನೇನ್ ಸೌಲಭ್ಯಗಳು ಇರ್ಬೇಕಲ್ಲಿ ಟೋಲ್ ನಲ್ಲಿ? ಟೋಲ್ ನಲ್ಲಿ ನನ್ನ ದುಡ್ಡು ತಗೊಂಡ್ರೆ ವೆರಿ ಫಸ್ಟ್ ಒಂದು ಸರ್ವಿಸ್ ರೋಡ್ ಇರಬೇಕು, ಒಂದ್ ಮಕ್ಕಳಿಗೆ ಒಂದು ಆಟ ಆಡೋ ಜಾಗ ಇರಬೇಕು, ಊಟದ ಹಾಲ್ ಇರಬೇಕು, ವೆಯ್ಟ್ ಅಂಡ್ ಮೆಜರ್ಮೆಂಟ್ ಒಂದು ಮಿಷಿನ್ ಇರಬೇಕು, ಆಮೇಲೆ ಮಕ್ಕಳಿಗೆ ರೆಸ್ಟ್ ತಗೊಂಡಿರ್ಬೇಕು, ಹೆಣ್ಮಕ್ಳಿಗೆ ರೆಸ್ಟ್ ತಗೊಳಕ್ ಒಂದು ಕೊಠಡಿ ಇರಬೇಕು, ಇನ್ನು ಹಲವಾರು ಬೆನಿಫಿಟ್ಗಳು ಅಲ್ಲಿ ಇರಬೇಕು. ಒಂದು ನಾನು ಟೋಲ್ ಕಟ್ಟಿ 70 ಕಿಲೋಮೀಟರ್ ಒಂದು ನ್ಯಾಷನಲ್ ಹೈವೇ ರೂಲ್ ಪ್ರಕಾರ 70 ಕಿಲೋಮೀಟರ್ ಒಂದು ಟೋಲ್, ಒಂದು ಟೋಲ್ 35 ಮೀಟರ್ ಒಂದು ಟೋಲ್ 35 ಕಿಲೋಮೀಟರ್. ನಾನು ಟೋಲ್ ಕಟ್ಟಿ 5 ಕಿಲೋಮೀಟರ್ ಮೇಲೆ ಹೋದೆ ಅಂದ್ರೆ ಪೆಟ್ರೋಲ್ ಖಾಲಿ ಆಯ್ತಂದ್ರೆ ಫ್ರೀ ಆಫ್ ಕಾಸ್ಟ್ ನಮ್ ಗಾಡಿ ಎಲ್ಲವರೆಗೂ ಹೋಗುತ್ತಾ ಅಲ್ಲವರೆಗೆ ಒಂದು ಪೆಟ್ರೋಲ್ ಹಾಕೊಡ್ಬೇಕು. ನನ್ ಗಾಡಿ ಆಫ್ ಆತಂದ್ರೆ ಒಂದು ಟೋಯಿಂಗ್ ಚಾರ್ಜ್ ತಗೊಂಡ್ಬಂದು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಡ್ಬೇಕು. ನಮ್ಮ ಬಳ್ಳಾರಿ ದುರಂತ ಡಿ ಬಿಟ್ರೆ 5 ಕಿಲೋಮೀಟರ್ ನಮಗೆ ರೋಡೇ ಇಲ್ಲ. ನಾವು ಬಳ್ಳಾರಿ ಕೊಡ್ಬೇಕಾದ್ರೆ ಎಲ್ಲರೂ ಟೋಲ್ ಕಟ್ಟಿದ್ವಿ. ಎಷ್ಟು ಜನ ಕೇಸ್ ಹಾಕಿರಿ? ಮತ್ತೆ ಯಾಕೆ ಹಾಕ್ಬಾರ್ದು? ಟೋಲ್ ಅಂತಾರಲ್ಲ, ಅದು ಇವಷ್ಟು ಇಂಗ್ರೀಡಿಯೆಂಟ್ಸ್ ಇಲ್ಲ ಅಲ್ಲಿ ಆ ಟೋಲ್ ನಲ್ಲಿ. ಡಿ ಟೋಲ್ ನೋಡಿದ್ರೆ ಯಾರು ಅಲ್ವಾ? ಹಣ ಕೊಟ್ಟವರಿಗೆ ನಾವು ಅವ್ರ ಸೇವೆ ತಗೊಂತೀವಿ. ಏನ್ ಸೇವೆ ಅಂದ್ರೆ ನಾನು 70 ಕಿಲೋಮೀಟರ್ ಫ್ರೀಯಾಗಿ ಓಡಾಕ್ ಹೋಗ್ಬೇಕು ನಾನು ಅಲ್ಲಿವರೆಗೂ, ಅದಕ್ಕೆ ನಾನು ದುಡ್ಡು ಕೊಡೋದು ಟೋಲ್ ಚಾರ್ಜಸ್. ಇಲ್ಲಿ ಏನಪ್ಪ ಅಂತಂದ್ರೆ ಗ್ರಾಹಕರಿಗೆ ಅವನ ಹಕ್ಕುಗಳ ಬಗ್ಗೆ ಅರಿವು ಇಲ್ಲ. ಗ್ರಾಹಕರ ಹಕ್ಕುಗಳ ಬಗ್ಗೆ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಮೂಡಿಸೋರು ಯಾರು? ನಮ್ ಕೋರ್ಟರು ಮತ್ತೆ ಫುಡ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್. ಇನ್ಯಾರಿಗೂ ರೆಸ್ಪಾನ್ಸಿಬಲ್. ಅವ್ರಿಗೇನಪ್ಪ ಅಂತಂದ್ರೆ ಗ್ರಾಹಕರ ದಿನಾಚರಣೆ ಒಂದು, ವಿಶ್ವ ಗ್ರಾಹಕರ ದಿನಾಚರಣೆ ಒಂದು ಎರಡು ಮಾಡಕ್ ಕೊಡ್ತಾರೆ, ಅವ್ರು ಮಾಡ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಜನಗಳಿಗೆ ಏನಾಗೈತಂತಂದ್ರೆ ಲ್ಯಾಂಡ್ ಡಿಸ್ಪ್ಯೂಟ್ ಬೇಕಾಗಿಲ್ಲ, ಹೊರಡಾಟ ಬೇಕಾಗಿಲ್ಲ. ಡೇ ಬೈ ಡೇ ಗ್ರಾಹಕನಿಗೆ ಅವನ ಹಕ್ಕುಗಳ ಬಗ್ಗೆ ಅರಿವು ಬೇಕಾಗೈತೆ ಅಂತಕ್ಕಂಥ ನನ್ನ ಅರಿವಿನ ಕೊರತೆ ಇದೆ ಅಂತಕ್ಕಂಥದ್ದು ಹೇಳಕ್ ಇಷ್ಟಪಡ್ತೀನಿ. ಒಂದು ಇನ್ನ ಎರಡನೇದಾಗಿ ಎಲ್ಲರೂ ಹೇಳಿದ್ರಾಗ್ಲೇ ಇವತ್ತಿನ ದಿನ ಎಲ್ಲ ನಾವು ಸ್ಟೋರ್ ಹೋಗಲ್ಲ, ಫ್ಲಿಪ್ಕಾರ್ಟ್ ಅಮೆಜಾನ್ ನಲ್ಲಿ ನಮ್ಮ ಮೊಬೈಲ್ನಾಗ ಎಲ್ಲ ವಸ್ತುಗಳನ್ನ ಬುಕ್ ಮಾಡ್ತೀವಿ. ನಾವು ಬುಕ್ ಮಾಡಿದ್ಮೇಲೆ ನಮ್ಮ ಮನೆಗೆ ಬರುತ್ತದು, ಬಂದ್ಮೇಲೆ ಹಣ ಕೊಟ್ಟು ಡೆಲಿವರಿ ತಗೊಂಡ್ಮೇಲೆ ಅದು ಸೈಜ್ ಇಲ್ಲ ಡ್ರೆಸ್ ಆದ್ರೆ ಅನ್ಫಿಟ್ ಇರುತ್ತೆ, ಇಲ್ಲಪ್ಪ ಅಂತಂದ್ರೆ ಒಂದು ಮೊಬೈಲ್ ಇರುತ್ತೆ. ಮೊಬೈಲ್ ಬದ್ಲಿ ನಮ್ ಕೋರ್ಟ್ನಾಗ ಇದ್ದಿದ್ರೆ ಮೊಬೈಲ್ ಬದ್ಲಿ ಏನೋ ನಟ್ಟು ಪಾಕೆಟ್ ಹಾಕಿ ಕಳಿಸಿದಾರೆ ಅಂತ ನಮ್ಮಲ್ಲಿ ಕೇಸ್ ಹಾಕಿಲ್ಲ.
ಓಪನ್ ಮಾಡಿದಾಗ ಅದರೊಳಗೆ ಮೊಬೈಲ್ ಇರ್ಲಿಲ್ಲ. ಸೊ ಕಂಪನಿ ಉತ್ಪಾದಕರು ಇಷ್ಟು ಮೋಸ ಮಾಡಿದಾಗ ಏನೇ ಖರೀದಿ ಮಾಡಿರಿ ನೀವು ಮೊಬೈಲ್ ಅಲ್ಲಿ ಏನೇ ತರಿಸಿರೋ ಒಂದು ವಿಡಿಯೋ ಮಾಡ್ರಿ ಓಪನ್ ಮಾಡ್ಬೇಕಾರೆ. ಅವ್ನು ಹೇಳ್ತಾನೆ ಇಲ್ಲಿಲ್ಲ ನಾನು ಮೊಬೈಲ್ನೇ ಕಳ್ಸಿರೋದಂತ ಮಾಡೋ ಕಂಪ್ನಿಗೆ ಒಂದು ಎರಡನೇದಾಗಿ ಬಹಳ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ ಇವತ್ತು ನನ್ನ ಒಂದು ಮನವಿ ಏನಪ್ಪಾ ಅಂತಂದ್ರೆ ಇವತ್ತು ಗ್ರಾಹಕರದ ಜಾಗೋ ಅನ್ನೋಂಥದ್ದು ಇವತ್ತು 2019 ಕಾಯ್ದೆ ಒಳಗಿದೆ. ಜಾಗೋ ಅಂತಂದ್ರೆ ನೀವು ಮೊಬೈಲ್ ಎಲ್ಲ ಮಾಡ್ಬೋದು. ಮತ್ತೆ ನೀವು ಮನೆ ಕುತ್ಕೊಂಡು ಒಂದು ಮೇಲ್ನಲ್ಲಿ ನಮಗೆ ಒಂದು ಅರ್ಜಿ ಹಾಕಿರೋ ಸಮೇತ ನಾವು ತೀರ್ಮಾನ ಮಾಡ್ಬೇಕು. ಈಗ ವಕೀಲರು ಇಡ್ಬೇಕು, ಮೇಲಿಸ್ಬೇಕು, ಬರ್ಬೇಕು, ನೀವೊಂದು ಪಿಟಿಷನ್ ಕೊಡ್ಬೇಕು, ಅವೆಲ್ಲ ಮೊಬೈಲ್ ನಲ್ಲಿ ಕಳಿಸಿದ್ರೆ ನಾವು ರಿಸೀವ್ ಮಾಡ್ಬೇಕು. ಈಗ ಆಯ್ತು, ಒಂದು ಮೊಬೈಲ್ ಡಿಫೆಕ್ಟ್ ಆಯ್ತು, ಒಂದು ಪರ್ಚೇಸ್ ಮಾಡಿದ್ರಿ ಇಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ, ಅವ್ರು ಕೊಡ್ಲಿಲ್ಲ, ಇಲ್ಲ ಜಸ್ಟ್ ನಮ್ದು ಏಜೆನ್ಸಿ ಅಷ್ಟೇನೆ, ಅದು ಉತ್ಪಾದಕರು ಇಂಗ್ಲೆಂಡ್, ಪೂನಾ, ಗೋವಾ ಅಂತ ಎಲ್ಲ ಇದಾರೆ, ಮತ್ ನಾನೇನ್ ರೆಸ್ಪಾನ್ಸಿಬಲ್ ಅಲ್ಲ ಅಂತಾನೆ. ಇಲ್ಲಿ ನಾವು ಅಮೆಜಾನ್ ನಾವು ಏಜೆಂಟ್ ಅಷ್ಟೇ, ಫ್ಲಿಪ್ಕಾರ್ಟ್ ನಾವು ಏಜೆಂಟ್, ಪ್ಲಾಟ್ಫಾರ್ಮ್ ನಮ್ದು, ಅವ್ರು ಕೊಡ್ತಾರೆ, ನಾವು ತರಿಸಿ ನಿಮ್ಗೆ ಮಾರ್ತೀವಿ ಅಂತ. ನೋ, ಅಲ್ಲ, ತರಿಸಿ ಮಾರೋದು ಡ್ಯೂಟಿ ಅಲ್ಲ, ನನ್ನ ಕನ್ಸ್ಯೂಮರ್ ಡ್ಯೂಟಿ ಏನಪ್ಪ ಅಂದ್ರೆ ಅವಾಗ ನೋಡಪ್ಪ ಇದರಿಂದ ಏನೇ ಒಂದು ಅನ್ಯಾಯ ಆದ್ರೆ, ಏನೇ ತೊಂದರೆ ಆದ್ರೆ ಖರೀದಿ ವ್ಯಕ್ತಿಯಿಂದ ಜವಾಬ್ದಾರಿ ಯಾರು ಅನ್ನೋದು ಫಸ್ಟ್ ನಿನ್ ರೈಟ್ಸ್ ಕೊಡು. ಅವಾಗ ನಾನು ನಿಮ್ಮಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತಕ್ಕಂಥದ್ದು ಒಂದು ರೈಟ್ಸ್ ಕೇಳಬೇಕು. ಇಲ್ಲ ಅಂದ್ರೆ ಅವನು ಏನು ಡಿಫೆಕ್ಟಿವ್ ಪ್ರಾಡಕ್ಟ್ ಆದ್ಮೇಲೆ ಕೋರ್ಟ್ ಆಗೋದಿಲ್ಲ, ನಾನು ಪ್ಲಾಟ್ಫಾರ್ಮ್ ಹೇಳ್ತಾರಲ್ಲ, ಅಲ್ಲ, ನೀನು ಇಲ್ಲಿ ಯಾವುದೇ ಒಂದು ವಸ್ತುನ ಖರೀದಿ ಮಾಡಿದಾಗ ಅದರಿಂದ ಏನಾರ ಲೋಪದೋಷ ಉಂಟಾದ್ರೆ ನಾನು ಜವಾಬ್ದಾರ ಅಂತ ನೀವು ಫಸ್ಟ್ ಬೋರ್ಡ್ ಹಾಕ್ಬೇಕು. ಆ ಬೋರ್ಡ್ ಹಾಕದಿರೋದೇ ಡಿಫಿಷಿಯನ್ಸಿ ಇನ್ ಸರ್ವಿಸ್ ಅಂತ ಹೇಳಿ ಸುಮಾರು 4-5 ಕೇಸ್ ನಾನು ಮಾಡಿದ್ದೀನಿ. ಮಾಡಿದ್ಮೇಲೆ ದುಡ್ಡು ಕಟ್ಟಿದ್ರು ಅವರು. ಸೊ ಇವತ್ತು ಅಮೆಜಾನ್, ಫ್ಲಿಪ್ಕಾರ್ಟ್ ಇವೆಲ್ಲ ಜಸ್ಟ್ ಒಂದು ಏಜೆನ್ಸಿ, ಇಲ್ಲೇ ಕೊಟ್ಟೊಂದು ಸಾಕಷ್ಟು ಕೋಟಿ ಗಟ್ಟಲೆ ಹಣ ಸಂಪಾದನೆ ಮಾಡ್ತಾರೆ, ನಮ್ಮಿಂದ ಹಣ ಲೂಟಿ ಮಾಡ್ತಾರೆ, ನಾವು ಸರ್ವಿಸ್ ಚಾರ್ಜ್ ಕೊಡ್ತೀವಿ ಅವರಿಗೆ. ಇದು ಯಾರಿಗೂ ಗೊತ್ತಿಲ್ಲ. ನನ್ನದೊಂದು ಏನಪ್ಪಾ ಅಂತಂದ್ರೆ ದಯಮಾಡಿ ಗ್ರಾಹಕರ ಹಕ್ಕುಗಳಿದಾವೆ, ನಿಯರೆಸ್ಟ್ ಸ್ಟೋರ್ ಹೋಗ್ಲಿ, ಫ್ಲಿಪ್ಕಾರ್ಟ್, ಅಮೆಜಾನ್ ಬೇಡ, ನಿಯರೆಸ್ಟ್ ಸ್ಟೋರ್ ಹೋಗ್ಲಿ, ಒಂದಲ್ಲ 2 ವಸ್ತುನ ಪರಿಶೀಲಿಸ್ರಿ, ಅದರಿಂದ ತೃಪ್ತಿ ಪರ್ಚೇಸ್ ಮಾಡ್ರಿ. ಯಾವುದೇ ಒಂದು ವಸ್ತು ಖರೀದಿ ಮಾಡಿದ್ಮೇಲೆ ನೀವು ಅದಕ್ಕೆ ವಾರಂಟಿ ಮತ್ತು ಗ್ಯಾರಂಟಿ ಅಂತಕ್ಕಂಥದ್ದು ಒಂದು ವಾರಂಟಿ ಕಾರ್ಡ್ ಇರುತ್ತೆ. ದಯಮಾಡಿ ನೀವು ಯಾವುದೇ ವಸ್ತು ಖರೀದಿ ಮಾಡಿದ ತಕ್ಷಣ ನೀವು ಅಲ್ಲಿಂದ ಒಂದು ರಸೀದಿ ಪಡಿಬೇಕು. ಆ ರಸೀದಿ ಪಡಿಲಿಲ್ಲ ಅಂದ್ರೆ ನೀವು ನಮ್ಮಲ್ಲಿ ಆ ವಸ್ತುವಿಂದ ಏನೇ ತೊಂದರೆ ಆದಾಗ ನಮ್ಮಲ್ಲಿ ಕೇಸ್ ಹಾಕಕ್ ಬರಲ್ಲ. ಆ ಕೇಸ್ ಹಾಕಿ ಆ ಘಟನೆ ಅವನೇನಾದ್ರು ನೀವು ಮೊಬೈಲ್ ಕೊಡಕ್ ಬರಲ್ಲ, ಡಿಫೆಕ್ಟ್ ನಾನು ಚೇಂಜ್ ಮಾಡಲ್ಲ ಅಂದಾಗ ಎಂದಂತನೋ ಅವತ್ತಿನಿಂದ 2 ವರ್ಷದ ಒಳಗೆ ನಮ್ಮಲ್ಲಿ ಕೇಸ್ ಹಾಕ್ಬೇಕು. ವಿತಿನ್ 90 days, 125 days ಆರ್ 150 days ಒಳಗೆ ಅವಾರ್ಡ್ ಆಗುತ್ತೆ. ಅವಾರ್ಡ್ ಆದ್ಮೇಲೆ ಅವನೇನಾರ ಒಂದೊಮ್ಮೆ ನಿಮಗೆ ಮೊಬೈಲ್ ಕೊಡ್ಲಿಲ್ಲ ಅಂದ್ರೆ ನಾವು 72 ಕೆಳಗೆ ಕಲಂ 72ರಲ್ಲಿ ಎಕ್ಸಿಕ್ಯೂಷನ್ ಅಂತ ದಾಖಲೆ ಮಾಡಿಕೊಂಡು 1 ವರ್ಷಕ್ಕೆ 1 ತಿಂಗಳಿಗೆ ಕಡಿಮೆ ಇದ್ದಂಗೆ 3 ವರ್ಷದವರೆಗೆ ಜೈಲು ಶಿಕ್ಷೆ ಕೊಡಬಹುದು. ಇಲ್ಲ 10,000 ಕಡಿಮೆ ಇದ್ದಂಗೆ 1 ಲಕ್ಷದವರೆಗೂ ಅವನಿಗೆ ದಂಡ ಹಾಕ್ಬಹುದು. ಇಂಥ ಒಳ್ಳೆ ಕಾಯ್ದೆ ಇದೆ. ಆ ಕಾಯ್ದೆನ ದಯಮಾಡಿ ಎಲ್ಲರೂ ಉಪಯೋಗ ಪಡ್ಕೊಳ್ರಿ. ಕಾಲಘಟ್ಟದಲ್ಲಿ ನಾವು ಮಾಡ್ತಕ್ಕಂಥ 2 ವಸ್ತುಗಳು ಮನೆ ಅವರವರ ಒಂದು ಸ್ಥಿತಿಗತಿಗೆ ತಕ್ಕಂತೆ AC ತಗೊಳ್ಬೋದು, ಏರ್ ಕೂಲರ್ ತಗೊಳ್ಬೋದು, ಫ್ಯಾನ್ ತಗೊಳ್ಬೋದು. ನಾವು ಪ್ರತಿಯೊಂದನ್ನ ಕೊಳ್ಳಿಕ್ಕೆ ಹೋದಾಗ ಆ ಅಂಗಡಿಯ ಒಂದು ಮಾಲಕ ಅಥವಾ ಮಾರಾಟಗಾರನ ಮೇಲೆ ನಾವು ವಿಶ್ವಾಸವನ್ನು ಇಡ್ತೀವಿ. ಅವರಿಂದ ನಾವು ವಸ್ತುಗಳನ್ನ ಖರೀದಿ ಮಾಡ್ತೀವಿ. ಅವರು ನಾವು ಇರ್ತಕ್ಕಂಥ ವಿಶ್ವಾಸಕ್ಕೆ ಅವರು ಅದನ್ನ ಕೊಡ್ತಕ್ಕಂಥ ಜವಾಬ್ದಾರಿ ಮಾರಾಟಗಾರನಾಗಿರ್ತದೆ. ಅಂದ್ರೆ ಏನು, ಸುರಕ್ಷಿತ ಉತ್ಪನ್ನಗಳನ್ನು ಕೊಡಬೇಕು ಅಂತಕ್ಕಂಥದ್ದು. ಈಗ ಒಂದು 3-4 ವರ್ಷದ ಹಿಂದೆ ಮತ್ತೆ ಈಗ ಒಂದು 2 ವರ್ಷದ ಹಿಂದೆ ಹಲವಾರು ಘಟನೆಗಳು ನಡೆದಿದೆ. ಅದು ಬೆಂಗಳೂರಿಂದ ಹೈದರಾಬಾದ್ ಹೊರಟಿರ್ತಕ್ಕಂಥ ಓಲ್ವೋ ಬಸ್ಸು ಬ್ಲಾಸ್ಟ್ ಆಗಿ ಸುಮಾರು 38 ಜನ ಪ್ರಯಾಣಿಕರು ಮರಣ ಹೊಂದಿದ್ರು. ಅದಾದ ನಂತರ ಒಬ್ರು ಅಣ್ಣಯ್ಯ ಅಂತಕ್ಕಂಥ ಒಬ್ಬರು SP ಅವರು ಜಗಳೂರಿನ ಒಂದು ಅತಿಥಿ ಗೃಹದಲ್ಲಿ AC ಫೇಲ್ ಆಗಿ ಕಂಬಸ್ಟನ್ ಅಂತ ಹೇಳ್ತೀವಿ ನಾವು ಅದರಿಂದ ಬರ್ತಕ್ಕಂಥ ಕಾರ್ಬನ್ ಇದೆ, ಉಸಿರಾಡ್ತಕ್ಕಂಥ ವಾತಾವರಣಗಳು ಅಂತಕ್ಕಂಥ ಅದು ಸುರಕ್ಷಿತ ಉತ್ಪನ್ನಗಳು ಅಂತಕ್ಕಂಥ. ಈಗ ಯಾವುದೇ ಒಂದು ಓಲ್ವೋ ಬಸ್ಸು ಅಥವಾ ಒಂದು ನಮ್ಮ ಯಾವುದೇ KSRTC ಬಸ್ಸು ಒಂದು AC ಸ್ಲೀಪರ್ ಕೋಚ್ ಮಾಡ್ತೀವಿ ಅಂತ ಅನ್ನೋದಾದ್ರೆ ಅದಕ್ಕೆ ಕೆಲವು ಮಾನದಂಡಗಳು ಇದೆ. ಈ ರೀತಿ ವೈರಿಂಗ್ ಏನಿರ್ಬೇಕು, ಆಮೇಲೆ AC
ಅತಿ ಹೀಟ್ ಆದಂತ ಸಂದರ್ಭದಲ್ಲಿ ಏನು ಅದಕ್ಕೆ ಒಂದು ಸ್ಟೆಬಿಲಿಟಿ ಏನು ಕೊಡಬೇಕು ಅಂತಕ್ಕಂಥದ್ದು ಅವನು ತಯಾರು ಮಾಡ್ತಕ್ಕಂಥ ಕಂಪನಿಯವನು ಅವನು ಕೊಡಬೇಕು. ಈಗ ಕೆಲವೊಂದು ಸಲ ಏನಾಗ್ತದೆ, ನಮ್ಮ ಅನುಭವಗಳೇ ನಮಗೆ ಉತ್ತಮವಾದ ಶಿಕ್ಷಣ ನೀಡುತ್ತದೆ ಅಂತಕ್ಕಂಥದ್ದು. ಯಾರು ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್ ಅಂತ ನಾವು ಅಂತೀವಿ. ಎಲ್ಲಿವರೆಗೆ ನಾವು ಆ ವಸ್ತುಗಳನ್ನ ತಗೊಂಡು ನಾವು ಬಳಕೆ ಮಾಡ್ತೀವಿ, ಆ ಬಳಕೆಯ ನಂತರ ನಮ್ಗೆ ಅನುಭವ ಆಗ್ತದೆ ಇದು ಒಳ್ಳೆ ಪ್ರಾಡಕ್ಟ್ಸ್. ಈಗ ನೀವು ಸಪೋಸ್ ತಾವು ಒಂದು ಸಣ್ಣ ಎಕ್ಸಾಂಪಲ್ ನೋಡಿರ್ಬೋದು, ಮನೆಯಲ್ಲಿ ನಿಮ್ಮ ಹಿರಿಯರು ತಂದೆ ತಾಯಿಗಳು ತಂದಿರ್ತಕ್ಕಂಥ ಒಂದು ಕ್ರಾಂಪ್ಟನ್ ಗ್ರೀಸ್ ಅಂತಕ್ಕಂಥ ಫ್ಯಾನ್ ಸರ್ವೇ ಸಾಮಾನ್ಯ. ಈಗ ಸಿಂಪನಿ ಅಂತಕ್ಕಂಥದ್ದು ಎ ಸಿ ಇದೆ, ಗೋಡ್ರೇಜ್ನವ್ರು ಮಾಡ್ತಾರೆ. ಅದೇ ರೀತಿಯಾಗಿ ಡೈಕಾನ್ ಅಂತ ಹೇಳತಕ್ಕಂಥದ್ದು ಇದೆ. ಇವೆಲ್ಲ ಕೆಲವೊಂದು ಪ್ರಾಡಕ್ಟ್ಸ್ ಏನಿದೆ ಅಂತಂದ್ರೆ ಮಾರ್ಕೆಟ್ನಲ್ಲಿ ಯಾಕೆ ಅಷ್ಟೊಂದು ಹೆಸರಾಗಿ ಅಷ್ಟು ಒಂದು ಹೆಚ್ಚಿನ ಬೆಲೆ ಮಾರಾಟ ಆಗ್ತದೆ ಅಂತಕ್ಕಂಥದ್ದಾದ್ರೆ ಅವರು ಗ್ರಾಹಕರ ಸುರಕ್ಷತೆಗೆ ತಕ್ಕಂತೆ ಪ್ರಾಡಕ್ಟ್ಗಳ ಉತ್ಪನ್ನ ಮಾಡ್ತಾರೆ. ಇದು ಬಹಳ ಮುಖ್ಯವಾದಂತ ಇದು. ನೆಕ್ಸ್ಟ್ ನಾವು ಈಗ ಕೆಲವೊಂದ್ಸರಿ ಯಾವುದೋ ಒಂದು ರೋಗಕ್ಕೆ ತುತ್ತಾಗ್ತೀವಿ ಅಥವಾ ಏನೋ ಮಾಡ್ತೀವಿ, ಯಾವುದೋ ಒಂದು ಆಸ್ಪತ್ರೆಗೆ ಹೋಗ್ತೀವಿ. ನಾವು ಹೋಗೋಕ್ಕಿಂತ ಮೊದಲು ನಾವು ಅಲ್ಲಿ ಗ್ರಾಹಕರಿಗೆ ಒಂದು ಒಳ್ಳೆಯ ಮೆಡಿಕಲ್ ಫೆಸಿಲಿಟಿ, ವೈದ್ಯಕೀಯ ಚಿಕಿತ್ಸೆ ನಮಗೆ ಸಿಗುತ್ತಾ ಅಂತಕ್ಕಂಥದ್ದು. ಈಗ ಎಲ್ಲರೂ ಹೇಳ್ತಾರೆ, ಎಲ್ಲ ಡಾಕ್ಟರ್ಗಳು ಇಲ್ಲಿ RMP ಡಾಕ್ಟರ್ಗಳು ಸಿಗ್ತಾರೆ, ಇನ್ನೊಬ್ರು ಸಿಗ್ತಾರೆ, ಅವರಿಂದ ನಮ್ಗೇನು ಉಪಯೋಗ ಆಗಲ್ಲ. MBBS ಗಿಂತ ಕಡಿಮೆ ಇರ್ತಕ್ಕಂಥ ವೈದ್ಯರ ಹತ್ರ ನಾವು ಚಿಕಿತ್ಸೆ ಪಡಿಬೇಕು. ಯಾಕೆ ಅಂತಂದ್ರೆ ಅವ್ರಿಗೆ ಅಲ್ಲಿ ಅವರು MBBS ಓದ್ಬೇಕಾದ್ರೆ ಒಂದು ವಿದ್ಯಾರ್ಥಿನ ಅವ್ರಿಗೆ ಮಾಡಿರ್ತಾರೆ. ಅದರಲ್ಲಿ ಇನ್ನು ಸ್ಪೆಷಲೈಸೇಷನ್ ಅಂದ್ರೆ MD, MS, ಜನರಲ್ ಸರ್ಜರಿ ಅಂತ ಇದ್ದಾರೆ ಇರ್ತವೆ. ನಾವು ಆಸ್ಪತ್ರೆ ಅಂದ್ಕೊಳ್ಳೆ ಯಾರೋ ಒಬ್ರು ಪಕ್ಕದ ಮನೆಯವ್ರು ಹೇಳ್ತಾರೆ, ಇಲ್ಲ ನಾವು ಇಂಥ ಆಸ್ಪತ್ರೆಗೆ ಹೋಗೋಣ, ನಿಮ್ಗೆ ಅಲ್ಲಿ ಡಾಕ್ಟರ್ಗಳೆಲ್ಲ ಚೆನ್ನಾಗಿದ್ದಾರೆ ಅಂತಕ್ಕಂಥ. ನಿಮ್ಗೆ ಅಲ್ಲಿ ಹೋದ ನಂತರನೇ ಗೊತ್ತಾಗ್ತದೆ ನಮ್ಗೆ ಏನ್ ನೀಡಿರ್ತಕ್ಕಂಥ ಚಿಕಿತ್ಸೆ ಏನು ಅಂತ. ಅವರು 1 ದಿವಸ 2 ದಿವಸ ನೋಡ್ತಾರೆ, 3ನೇ ದಿವಸ ಇಲ್ಲ ನೀವು ನಮ್ಗೆ ಇದಾಗಿಲ್ಲ, ಆ ಕಾರಣಕ್ಕೆ ಬೆಂಗಳೂರಿಗೆ ಹೋಗ್ರಿ ಅಥವಾ ಹೈದರಾಬಾದ್ಗೆ ಹೋಗ್ರಿ, ಇಂಥ ಆಸ್ಪತ್ರೆಗೆ ಹೋಗ್ರಿ. ಸೊ ಅಲ್ಲಿವರೆಗೆ 2 ದಿವಸ ಅಥವಾ 1 ದಿವಸ ಪಡೆದಿರ್ತಕ್ಕಂಥ ಚಿಕಿತ್ಸೆಯ ಇದ್ರ ಮೇಲೆ ಅಲ್ಲಿಯೇ ಡಾಕ್ಟರ್ ಹೇಳ್ತಾರೆ, ಇಲ್ಲಿಲ್ಲ ನೀವು ಆರಂಭ ಹಂತದಲ್ಲಿ ನೀವು ಪಡೆದಿರ್ತಕ್ಕಂಥ ಚಿಕಿತ್ಸೆ ಅಥವಾ ಸೇವೆ ಸರಿಯಾಗಿಲ್ಲ, ಈ ಹಂತದಲ್ಲಿ ನಾವೇನು ಮಾಡ್ಲಿಕ್ಕಾಗಲ್ಲ, ಬಟ್ ಪ್ರಯತ್ನ ಮಾಡ್ತೀವಿ ಅಂತ. ಸೊ ಅವರು ಕೂಡ ಸುರಕ್ಷತೆಯ ಒಂದು ಉತ್ಪನ್ನ ಅಂತಾನೆ ನಾವು ಗ್ರಾಹಕರ ಒಂದು ಅಧಿನಿಯಮದಲ್ಲಿ ನಾವು ಅದನ್ನ ತಿಳ್ಕೋಬೇಕು ಅಂತೇಳಿ. ಯಾವ್ದೇ ಹಣ ಕೊಟ್ಟು ಪಡ್ತಕ್ಕಂಥ ಸರ್ವಿಸ್ ನಾವು ಗ್ರಾಹಕರ ವೇದಿಕೆಯಲ್ಲಿ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಇನ್ಶೂರೆನ್ಸ್, ಇತ್ತೀಚಿನ ದಿನಗಳಲ್ಲಿ ನಾವು ವೈದ್ಯಕೀಯ ಇನ್ಶೂರೆನ್ಸ್ ಇರ್ಬೋದು, ಆಮೇಲೆ ವಾಹನದ ಇನ್ಶೂರೆನ್ಸ್ ಇರ್ಬೋದು, ಇನ್ನು ಹಲವಾರು ರೀತಿಯ ಇನ್ಶೂರೆನ್ಸ್ ಗಳನ್ನ ನಾವು ಇತ್ತೀಚಿನ ಬಂದಿರ್ತಕ್ಕಂಥ ಮೊಬೈಲ್ ನಲ್ಲಿ, ಸ್ಮಾರ್ಟ್ ಮೊಬೈಲ್ ನಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ಗಳ ಸೇಲ್ ಅಂತ ಹಾಕ್ತಾರೆ. ಈಗ ನಾನು ಇತ್ತೀಚಿನ ಒಂದು 2-3 ಪ್ರಕರಣಗಳಲ್ಲಿ ಸಾಗರ ಮುಂದೆ ಮಾಡಿದಂತ ಸಂದರ್ಭದಲ್ಲಿ ಬಳ್ಳಾರಿಯವರು ಕೂತ್ಕೊಂಡು ಪೂನಾದಲ್ಲಿ ಇನ್ಶೂರೆನ್ಸ್ ಪಾಲಿಸಿ ಪರ್ಚೇಸ್ ಮಾಡ್ತಾರೆ, ಒಬ್ರು ಜಲಂಧರ್ ನಲ್ಲಿ ಪರ್ಚೇಸ್ ಮಾಡ್ತಾರೆ, ಇನ್ನೊಬ್ರು ಹೈದರಾಬಾದ್ ನಲ್ಲಿ ಪರ್ಚೇಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಏರಿಯಾ ವೈಸ್ ಮಾಡಿರ್ತಕ್ಕಂಥ ಪಾಲಿಸಿ ಪ್ರೀಮಿಯಂ ಏನಿದೆ ಒಂದು 600 ರೂಪಾಯಿಲಿಂದ ಒಂದು 1000 ರೂಪಾಯಿ ವ್ಯತ್ಯಾಸ ಇರುತ್ತೆ. ಇವ್ರಿಗೆ ನಮ್ಮರಿಗೇನೋ ಎಷ್ಟು ಸಾಧ್ಯ ಉಳಿಲಿಕ್ಕೆ ಸಾಧ್ಯನೋ ಅಷ್ಟು ಅಂತಕ್ಕಂಥ. ಆದ್ರೆ ಖರೀದಿ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಖರೀದಿ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಅವರು ಪಾಲಿಸಿ ಕೊಡ್ತಾರಾ? ಇಲ್ಲ. ಆನ್ಲೈನ್ ನಲ್ಲಿ ನಿಮ್ಮ ಅಮೌಂಟ್ ಡೆಬಿಟ್ ಆಗುತ್ತೆ, ಅಲ್ಲಿ ಇದು ಬಂದ್ಬಿಡುತ್ತೆ. ನೀವು ಆನ್ಲೈನ್ ಅಲ್ಲಿ ಹಾಕ್ಕೊಳ್ಳಿ ನಿಮ್ಮ ಪಾಲಿಸಿ ಡೌನ್ಲೋಡ್ ದಿ ಪಾಲಿಸಿ ಅಂತ ಬರ್ತದೆ. ಡೌನ್ಲೋಡ್ ದಿ ಪಾಲಿಸಿ ಮಾಡಿದ್ರೆ ಬರೀ ನಮಗೆ ಕಾಪಿ ಬರುತ್ತೆ ವಿನ ಅಲ್ಲಿ ಸಿಗ್ನೇಚರ್ ಇನ್ನೊಂದು ಮತ್ತೊಂದು ಯಾವುದು ಬರೋದಲ್ಲ. ಅಂತ ಸಂದರ್ಭದಲ್ಲಿ ನಾವು ಏನಾದ್ರು ನಮ್ಗೆ ಅನಾನುಕೂಲವಾದಂತ ಸಂದರ್ಭದಲ್ಲಿ ಅದರಿಂದ ನೋಂದಾಯಿತ ಸಂದರ್ಭದಲ್ಲಿ ನಾವು ಜಿಲ್ಲಾ ಗ್ರಾಹಕರ ಆಯೋಗದ ಮುಂದೆ ಫಿರ್ಯಾದಿ ಸಲ್ಲಿಸುವ ಪೂರ್ವದಲ್ಲಿ ನಾವು ಆ ಇನ್ಶೂರೆನ್ಸ್ ಪಾಲಿಸಿನ ಕಂಪಲ್ಸರಿ ನಾವು ಹಾಜರುಪಡಿಸಲೇಬೇಕು. ಅದೇ ರೀತಿ ಅದ್ರಲ್ಲಿ ಇರ್ತಕ್ಕಂಥ ಕೆಲವೊಂದು ರೂಲ್ಸ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಹಳ ಇಂಪಾರ್ಟೆಂಟ್ ಇರ್ತದೆ. ಅವೆಲ್ಲ ನಮಗೆ ಕೈಗೆ ಸಿಗಲಾರದಂತ ಪಾಲಿಸಿಗಳಾಗಿರೋದ್ರಿಂದ ನೀವು ಹೆಚ್ಚಿನ ಒಂದು ರೀತಿಯಲ್ಲಿ ನೀವು ನಿಮ್ಮ ತಂದೆಯ ತಾಯಿಯವರಿಗೆ ಆಮೇಲೆ ನೀವೇ ಸ್ವತಃ ಪಾಲಿಸಿ ತಗೊಳ್ಬೇಕು ಅಂತ ಸಂದರ್ಭದಲ್ಲಿ ನೀವು ನಮ್ಮ ಭಾರತ ಸರ್ಕಾರದ 4 ಸಂಸ್ಥೆಗಳಿದೆ. ನ್ಯಾಷನಲ್ ಇನ್ಶೂರೆನ್ಸ್ ಇದೆ, ಯುನೈಟೆಡ್ ಇನ್ಶೂರೆನ್ಸ್ ಕಂಪನಿ ಇದೆ, ಆಮೇಲೆ ನ್ಯೂ ಇಂಡಿಯಾ ಅಶ್ಯೂರೆನ್ಸ್, ಇನ್ನು 4 ಒಟ್ಟು ಕಂಪನಿಗಳಿದೆ. ಆ ಕಂಪನಿಗಳಲ್ಲಿ ಖರೀದಿ ಮಾಡೋದ್ರಿಂದ ನಿಮಗೆ ನೇರವಾಗಿ ನಿಮ್ಮ ಹಣ ಇಲ್ಲೇ ಪಾವತಿ ಮಾಡೋದ್ರಿಂದ ಯಾವ್ದು ಏನು 600 ರೂಪಾಯಿ ವ್ಯತ್ಯಾಸದಲ್ಲಿ ಏನು ಆಗಲ್ಲ. ಆದ್ರೆ ನಮ್ಗೆ ಇಲ್ಲಿ ಪಾಲಿಸಿ ನಮ್ಮ ಕೈಯಲ್ಲಿ ಇರೋದ್ರಿಂದ ನಾವೆಲ್ಲ ನಿಬಂಧನೆಗಳು ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದೋದ್ರಿಂದ ನಮ್ಗೆ ಏನಾದ್ರು ಮುಂದೆ ಸಂದರ್ಭದಲ್ಲಿ ನಾವು ಅದನ್ನ ಗ್ರಾಹಕರ ಆಯೋಗದಲ್ಲಿ ಫಿರ್ಯಾದಿ ಸಲ್ಲಿಸುವುದರ ಮೂಲಕ ನಾವು ಪಡಿಬಹುದಾಗಿರ್ತಕ್ಕಂಥದ್ದು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.